ಎಸ್ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅನದರ್ ವಿಡಿಯೋ. ಸೊ ನಿಮ್ಗೆಲ್ರಿಗೂ ಕೂಡ ವೆಲ್ಕಮ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ನೀವು ಹೊಸೊಬ್ರಾಗಿ ಇದ್ರೆ ಈ ವಿಡಿಯೋವನ್ನ ದಯವಿಟ್ಟು ಶೇರ್ ಮಾಡಿ, ಆಗಿನ ಲೈಕ್ ಮಾಡಿ, ಮತ್ತೆ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ವಿಡಿಯೋಗಳನ್ನ ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಕೊಳ್ಳಿ. ನೀವು ಆಸ್ ಎ ಬಿಗಿನರ್ ಆದ್ರೆ ನಿಮ್ಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಿಮ್ಮನ್ನ ಜಾಯಿನ್ ಮಾಡಿ ನೆಕ್ಸ್ಟ್ ಏನ್ ಮಾಡಬೇಕು, ನೆಕ್ಸ್ಟ್ ಪ್ರೊಸೀಜರ್ ಏನು, ಇದೆಲ್ಲವೂ ಕೂಡ ನಿಮಗೆ ಸ್ಟೆಪ್ ಬೈ ಸ್ಟೆಪ್ಸ್ ನನ್ನ ಕಂಪ್ಲೀಟ್ ವಿಡಿಯೋಗಳನ್ನ ವಾಚ್ ಮಾಡ್ತಾ ಹೋಗಿ. ಸೊ ಇನ್ಕಮ್ ಹೇಗೆ ಬರುತ್ತೆ ಅನ್ನೋ ವಿಡಿಯೋ ಕೂಡ ಅಪ್ಡೇಟ್ ಮಾಡಿದ್ದೀನಿ. ನಿಮಗೆ ಕಸ್ಟಮರ್ ಆಗಿದ್ರೆ ಯಾವ ರೀತಿ 50% ಸೇವಿಂಗ್ಸ್ ಆಗುತ್ತೆ ಅನ್ನೋದು ಕೂಡ ಅಪ್ಡೇಟ್ ಮಾಡಿದ್ದೀನಿ. ಹಾಗೇನೆ ನಿಮ್ಮ KYC ರಿಲೇಟೆಡ್ ಪ್ರೊಸೀಜರ್ ಅನ್ನ ಕಂಪ್ಲೀಟ್ ಮಾಡುವಂತ ವಿಡಿಯೋಸ್ ಕೂಡ ಅಪ್ಡೇಟ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಮೋದಿ ಕೇರ್ನ ಕಂಪ್ಲೀಟ್ ಅಪ್ಲಿಕೇಶನ್ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಇದನ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಎಂಡ್ ತನಕ ನೀವು ಕಂಪ್ಲೀಟ್ ಆಗಿ ವಿದೌಟ್ ಫೇಲ್ ಆಗದೆ ವಾಚ್ ಮಾಡಿ. ಇದನ್ನ ಕಂಪ್ಲೀಟ್ ಆಗಿ ನೀವೊಮ್ಮೆ ತಿಳ್ಕೊಂಡಾದ್ರೆ ನೆಕ್ಸ್ಟ್ ನಿಮ್ಮ ಕೆಳಗಡೆ ಜಾಯಿನ್ ಮಾಡುವಂತ ವ್ಯಕ್ತಿಗಳಿಗೆ ಕೂಡ ಅರ್ಥ ಮಾಡಿಸ್ಬೋದು. ಹಾಗೇನೆ ವಿಡಿಯೋಗಳನ್ನ ಅವ್ರಿಗೂ ಶೇರ್ ಮಾಡಿ. ಯಾವ ರೀತಿ ಮೋದಿ ಕೇರ್ ಅಪ್ಲಿಕೇಶನ್ ಇರುವಂತ ಆಪ್ಷನ್ಸ್ ಬಗ್ಗೆ ತುಂಬಾ ಡೌಟ್ಸ್ ಇರ್ಬೋದು ಅಥವಾ ನಿಮ್ಗೆ ಅರ್ಥ ಆಗೋದಿರ್ಬೋದು. ಸೊ ನಿಮ್ಮ ID ಕ್ರಿಯೇಟ್ ಆದ್ಮೇಲೆ ನಿಮಗೆ ಆಪ್ ಲಾಗಿನ್ ಆಗಿರ್ತೀರಾ, ಅದರೊಳಗಿರುವಂತ ಫ್ಯೂಚರ್ಸ್ ನಿಮ್ಗೆ ಅರ್ಥ ಆಗೋದಿರ್ಬೋದು. ಸೊ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ಸ್ ಆಫ್ ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ. ನೋಡೋಣ. ಪ್ರತಿಯೊಬ್ರು ಕೂಡ ID ಕ್ರಿಯೇಟ್ ಮಾಡ್ಕೊಂಡಿರ್ತೀರಿ. ಫಸ್ಟ್ ಮಾಡಬೇಕಾಗಿರೋದು ನಿಮ್ಮ KYC ಪ್ರೊಸೀಜರ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಅದರ ವಿಡಿಯೋ ಕೂಡ ಅಪ್ಡೇಟ್ ಆಗಿರುತ್ತೆ. ಅದನ್ನ ನೋಡ್ಕೊಂಡು ನಿಮ್ಮ KYC, ನಿಮ್ಮ ಪಾನ್ ಕಾರ್ಡ್, ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಅನ್ನ ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ. ಸೊ ಅದಾದ ನಂತರ ಮೋದಿ ಕೇರ್ ಅಪ್ಲಿಕೇಶನ್ ಅಲ್ಲಿ ಯಾವ್ದೆಲ್ಲ ಫ್ಯೂಚರ್ಸ್ ಇದೆ, ಹಾಗೇನೆ ಮೋದಿ ಕೇರ್ನ ವೆಬ್ಸೈಟ್ ಅಲ್ಲಿ ಕೂಡ ನಿಮಗೆ ಸಾಕಷ್ಟು ಆಪ್ಷನ್ಸ್ ಸಿಗುತ್ತೆ, ಸಾಕಷ್ಟು ಫ್ಯೂಚರ್ಸ್ ಸಿಗುತ್ತೆ. ಸೊ ಅದನ್ನು ಕೂಡ ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಗೆ ನಿಮ್ಮ ಬಿಸ್ನೆಸ್ ಅನ್ನ ಗ್ರೋ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಮೋದಿ ಕೇರ್ ಅಪ್ಲಿಕೇಶನ್ ಇಲ್ಲ ಅಂತಂದ್ರೆ ಪ್ಲೇಸ್ಟೋರ್ ಇಂದ ಅದನ್ನ ಇನ್ಸ್ಟಾಲ್ ಮಾಡಿ. ಸೊ ಪ್ಲೇಸ್ಟೋರ್ಗೆ ಹೋಗಿ iOS ಯೂಸರ್ ಆದ್ರೆ ಆಪ್ ಸ್ಟೋರ್ ಅಲ್ಲಿ ಸಿಗುತ್ತೆ. ಇದನ್ನ ಅಪ್ಡೇಟ್ ಕೇಳಿದ್ರೆ ಅಪ್ಡೇಟ್ ಮಾಡಿ. ಹಾಗೇನೆ ಫಸ್ಟ್ ಟೈಮ್ ನೀವು ಮೋದಿ ಕೇರ್ಗೆ ಜಾಯ್ನ್ ಆಗಿದ್ರೆ ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮಗೆ MCA ನಂಬರ್ ಮತ್ತೆ ಪಾಸ್ವರ್ಡ್ ಸಿಕ್ಕಿರುತ್ತೆ. ಇದನ್ನ ನಿಮ್ಮ ಟೀಮಿಗೂ ಕೂಡ ಗೈಡ್ ಮಾಡಿ. ಆಸ್ ಎ ಬಿಗಿನರ್ ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅವ್ರಿಗೆ ಗೊತ್ತಾಗಿರೋದಿಲ್ಲ, ಕನ್ಫ್ಯೂಷನ್ಸ್ ಇರುತ್ತೆ. ಓಕೆ, ID ನಂಬರ್ ಯಾವುದು, ಪಾಸ್ವರ್ಡ್ ಯಾವುದು. ID ನಂಬರ್ ಅಂತಂದ್ರೆ ನಿಮಗೆ 8 ಡಿಜಿಟ್ ನಂಬರ್ ಸಿಗುತ್ತೆ. ಫಸ್ಟ್ ಟೈಮ್ ID ಕ್ರಿಯೇಟ್ ಮಾಡುವಾಗ ಆಲ್ಫಾಬೆಟಿಕ್ ಮತ್ತೆ ನ್ಯೂಮರಿಕಲ್ ನಂಬರ್ ಮಿಕ್ಸ್ ಆಗಿ ಬರುತ್ತೆ, ಅದು ಪಾಸ್ವರ್ಡ್. ತುಂಬಾ ಜನರಿಗೆ ಗೊತ್ತಾಗಲ್ಲ. ಮತ್ತೆ ತುಂಬಾ ಜನ ಫಾರ್ಗಟ್ ಪಾಸ್ವರ್ಡ್ ಕೊಟ್ಟು ಓಲ್ಡ್ ಪಾಸ್ವರ್ಡ್ ಮೆನ್ಷನ್ ಮಾಡಿದ್ರೆ ಆಕ್ಸೆಸ್ ಡಿನೈಡ್ ಅಂತ ಬರುತ್ತೆ. ಓಕೆ, ಒನ್ಸ್ ನೀವು ಫಾರ್ಗಟ್ ಪಾಸ್ವರ್ಡ್ ಕೊಟ್ರೆ ಹೊಸ ಪಾಸ್ವರ್ಡ್ ಏನ್ ಬಂದಿರುತ್ತೆ ಅದನ್ನ ಹಾಕ್ಬೇಕು, ಬಿಟ್ರೆ ಓಲ್ಡ್ ಪಾಸ್ವರ್ಡ್ ಹಾಕಿದ್ರೆ ಆಕ್ಸೆಸ್ ಡಿನೈಡ್ ಬರುತ್ತೆ. ನಿಮಗೆ ಪಾಸ್ವರ್ಡ್ ಮರ್ತೋಯ್ತು ಅಂತಂದ್ರೆ ಕೆಳಗಡೆ ಫಾರ್ಗಟ್ ಪಾಸ್ವರ್ಡ್ ಕೊಟ್ಟು ನಿಮ್ಮ MCA ನಂಬರ್ ಕೊಡಿ, ಮತ್ತೆ ನಿಮಗೆ ಪಾಸ್ವರ್ಡ್ ರೀಸೆಟ್ ಆಗುತ್ತೆ. ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಥವಾ Gmail ID ಕೊಟ್ರೆ Gmail ID ಬರುತ್ತೆ. ಅದೇ ಪಾಸ್ವರ್ಡ್ ಹಾಕ್ಬೇಕು, ಮತ್ತೆ ಓಲ್ಡ್ ಪಾಸ್ವರ್ಡ್ ಅನ್ನ ಮೆನ್ಷನ್ ಮಾಡಬಾರ್ದು. ಓಕೆ, ಪಾಸ್ವರ್ಡ್ ಅನ್ನ ನೀವೇ ಚೇಂಜ್ ಮಾಡಿದ್ರೆ ಅದೇ ಪಾಸ್ವರ್ಡ್ ಅನ್ನ ಹಾಕಿ, ಮತ್ತೆ ರಿಮೆಂಬರ್ ಮೀ ಅಂತ ಕ್ಲಿಕ್ ಮಾಡಿ ಲಾಗಿನ್ ಆಗಿ. ನೀವು ಪದೇ ಪದೇ ಲಾಗಿನ್ ಆಗುವಂತ ಪದೇ ಪದೇ ID ಯೂಸರ್ ನೇಮ್ ಪಾಸ್ವರ್ಡ್ ಹಾಕುವಂತ ಅವಶ್ಯಕತೆ ಇಲ್ಲ. ತುಂಬಾ ಜನರಿಗೆ ಇದು ಗೊತ್ತಾಗಲ್ಲ. ಒನ್ಸ್ ನೀವು ರಿಮೆಂಬರ್ ಮೀ ಕೊಟ್ಟರೆ ನೀವು ಪದೇ ಪದೇ MCA ನಂಬರ್ ಪಾಸ್ವರ್ಡ್ ಎಂಟರ್ ಮಾಡುವಂತ ಅವಶ್ಯಕತೆ. ಈ ತರ ಸೈನ್ ಇನ್ ಕೊಟ್ಟಾಗ ನಿಮಗೆ ಈ ತರ ಆಪ್ಷನ್ಸ್ ಬರುತ್ತೆ. ಓಕೆ, ಸೊ ನಿಮ್ಮ ನೇಮ್ ಬರುತ್ತೆ. ನೇಮ್ ಕೆಳಗಡೆ ನಿಮಗೆ ನೀವು ಪರ್ಸನಲ್ CV ಮಾಡೋದಿದ್ರೆ ನಾನ್ ಕ್ವಾಲಿಫೈಡ್ ಅಡ್ವೈಸರ್ಡ್ ಅಂತ ಬರುತ್ತೆ. ಓಕೆ, ಯಾವಾಗಿಂದ ನಿಮ್ಮ ಐಡಿಯಲ್ಲಿ ಬಿಲ್ಲಿಂಗ್ ಸ್ಟಾರ್ಟ್ ಮಾಡ್ತೀರಾ ಅಲ್ಲಿಂದ ನಿಮ್ಮ ಲೆವೆಲ್ ಇರಬಹುದು, ನಿಮ್ಮ ಟೈಟಲ್ ಶೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒನ್ಸ್ ನೀವು 11% ರೀಚ್ ಆದ್ಮೇಲೆ ನಿಮಗೆ ಸಿಲ್ವರ್ ಡೈರೆಕ್ಟರ್ ಇಂದಾನೆ ಸ್ಟಾರ್ಟ್ ಆಗುತ್ತೆ ಪರ್ಸನಲ್ CV ಮಾಡಿದ ತಕ್ಷಣ. ಪರ್ಸನಲ್ CV ಮಾಡಿಲ್ಲ ಅಂತಂದ್ರೆ ನಾನ್ ಕ್ವಾಲಿಫೈಡ್ ಅಡ್ವೈಸರ್ ಅಂತ ತೋರಿಸುತ್ತೆ. ಇದು ನನ್ನ ಇನ್ಕಮ್ ಪ್ಲಾನ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದಯವಿಟ್ಟು ಆ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ. ಸೊ ನಿಮಗೆ ಪ್ರೊಫೈಲ್ ಪಿಕ್ಚರ್ ಬೇಕಾದ್ರೆ ಪ್ರೊಫೈಲ್ ಪಿಕ್ಚರ್ ಕೂಡ ಅಪ್ಡೇಟ್ ಮಾಡಿ. ಓಕೆ, ಹಾಗೇನೆ ನೋಟಿಫಿಕೇಶನ್ ಅಲ್ಲಿ ಸಾಕಷ್ಟು ಕಂಪನಿ ಕಡೆಯಿಂದ ಬರುವಂತ ಅಪ್ಡೇಟ್ ಸಿಗುತ್ತೆ. ಇದನ್ನ ದಯವಿಟ್ಟು ಪ್ರತಿದಿನ ನೋಟಿಫಿಕೇಶನ್ ಚೆಕ್ ಮಾಡಿ. ಸೊ ಕಂಪನಿ ಕಡೆಯಿಂದ ಏನಾದ್ರು ಇನ್ಫಾರ್ಮೇಶನ್ ಬಂದಿದ್ರೆ ಅಥವಾ ಆಫರ್ಸ್ ನಡೀತಾ ಇದ್ರೆ ಅಥವಾ KYC ರಿಲೇಟೆಡ್ ಪ್ರತಿಯೊಂದು ಕೂಡ ನಿಮಗೆ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಅದನ್ನ ದಯವಿಟ್ಟು ನೋಡ್ಬೋದು. ಓಕೆ, ಸೊ ಅದಾದ ನಂತರ ನಿಮ್ಮ ಮೈನ್ ಆಗಿ CV ಮತ್ತೆ GCV ಅಂತ ಕಾಣುತ್ತೆ. ಇದೇನಂತ ನನ್ನ ಇನ್ಕಮ್ ಪ್ಲಾನ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದನ್ನು ಕೂಡ ನೋಡಿ. ಹಾಗೆ ನೆಕ್ಸ್ಟ್ ಬರುವಂತದ್ದು ಡ್ಯಾಶ್ ಬೋರ್ಡ್, ಮೈ ಸಮ್ಮರಿ,
KYC ವೆರಿಫಿಕೇಶನ್ ಆಲ್ರೆಡಿ ವಿಡಿಯೋ ಅಪ್ಡೇಟ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದು ರಿಪೋರ್ಟ್, ಆನಂತರ ಶಾಪ್, ಯಾವ ರೀತಿ ಶಾಪ್ ಮಾಡೋದು ಅದರ ವಿಡಿಯೋ ಕೂಡ ಸಪ್ರೇಟ್ ಆಗಿ ಮಾಡಿದ್ದೀನಿ. ನಿಮಗೆ ಪರ್ಸನಲಿ ಹೇಗೆ ಆರ್ಡರ್ ಮಾಡೋದು, ಹಾಗೆ ನಿಮ್ಮ ಟೀಮ್ ಮೆಂಬರ್ಸ್ ಯಾವ ರೀತಿ ಆರ್ಡರ್ ಮಾಡೋದು ಆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆರ್ಡರ್ ಮಾಡಿರುವಂತಹ ಪ್ರತಿಯೊಂದು ಆರ್ಡರ್ ಇನ್ಫಾರ್ಮೇಶನ್ ಅನ್ನ ಮೈ ಆರ್ಡರ್ಸ್ ಅಲ್ಲಿ ನೋಡ್ಬೋದು. ಪ್ರಾಡಕ್ಟ್ ಇನ್ಫೋ ಇದೆ, ಟ್ರ್ಯಾಕ್ ಕೂಡ ಮಾಡ್ಬೋದು ನಿಮ್ಮ ಆರ್ಡರ್ ಅನ್ನ. ಮೈ ಮೋದಿ ಕೇರ್ ಶಾಪ್ ಕೂಡ ಅಂದ್ರೆ ಏನು, ಅದರ ಬೆನಿಫಿಟ್ ಏನು, ಅದು ಹೇಗೆ ವರ್ಕ್ ಆಗುತ್ತೆ ಅದರ ಸಪ್ರೇಟ್ ವಿಡಿಯೋ ಇದೆ, ಅದನ್ನು ಕೂಡ ವಾಚ್ ಮಾಡಿ. ನೀವು ಡೈರೆಕ್ಟ್ ಯಾರನ್ನಾದ್ರೂ ಸ್ಪಾನ್ಸರಿಂಗ್ ಮಾಡ್ತೀರಾ ಅಂತಂದ್ರೆ ಸ್ಪಾನ್ಸರಿಂಗ್ ಇದೆ. ನೀವು ಯಾವ ರೀತಿ ಸ್ಪಾನ್ಸರಿಂಗ್ ಮಾಡೋದು ಅಂತ ಸಪ್ರೇಟ್ ವಿಡಿಯೋ ಕೂಡ ಮಾಡಿದ್ದೀನಿ. ಅದರಲ್ಲಿ ನೀವು ಸಪ್ರೇಟ್ ಆಗಿ ಹೊಸ ವ್ಯಕ್ತಿಗಳನ್ನ ಸ್ಪಾನ್ಸರ್ ಯಾವ ರೀತಿ ಮಾಡೋದು ಅಂತ ನೋಡ್ಬೋದು. ಈ ಆಪ್ಷನ್ ಅನ್ನು ನಾನು 1 by 1 ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ನೆಕ್ಸ್ಟ್ ಸರ್ವಿಸ್ ರಿಕ್ವೆಸ್ಟ್ ಅಂತಂದ್ರೆ ನಿಮಗೇನಾದ್ರೂ ಇಶ್ಯೂಸ್ ಇದ್ರೆ, ಪ್ರಾಬ್ಲಮ್ ಇದ್ರೆ, ನೀವು ವಿದೌಟ್ ಯಾರನ್ನು ಡಿಪೆಂಡ್ ಆಗದೆ ನೀವೇ ಸಾಲ್ವ್ ಮಾಡಬಹುದು. ಸೊ ಕಂಪನಿ ಹೆಲ್ಪ್ ಪಡ್ಕೊಂಡು ನಿಮಗೆ ನಿಮ್ಮ ಮೆಂಟರ್ ಸೀನಿಯರ್ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂದ್ರೆ ಇದ್ಲೇ ನಿಮ್ಗೆ ಸಾಲ್ವ್ ಮಾಡಬಹುದು. ಸರ್ವಿಸ್ ರಿಕ್ವೆಸ್ಟ್ ಅಲ್ಲಿ ನಿಮಗೆ ನ್ಯೂ ಸರ್ವಿಸ್ ರಿಕ್ವೆಸ್ಟ್ ಇದೆ. ಇದರಲ್ಲಿ ನಿಮಗೆ ಸಾಕಷ್ಟು ಆಪ್ಷನ್ಸ್ ಇದೆ. ಓಕೆ, ಆರ್ಡರ್ ರಿಲೇಟೆಡ್ ಏನಾದ್ರೂ ಕ್ವಾರೀಸ್ ಇದ್ರೆ ನೀವು ರಿಕ್ವೆಸ್ಟ್ ಮಾಡಬಹುದು. ನಿಮ್ಮ ಮೊಬೈಲ್ ನಂಬರ್, ಜಿಮೇಲ್ ಐಡಿಯನ್ನು ಅಪ್ಡೇಟ್ ಮಾಡಬೇಕಾದ್ರೆ ನೀವು ಸರ್ವಿಸ್ ರಿಕ್ವೆಸ್ಟ್ ಮಾಡಬಹುದು. ನೇಮ್ ಕರೆಕ್ಷನ್, ನಿಮ್ಮ ID ನಂಬರ್ ಏನಾದ್ರೂ ನೇಮ್ ಮಿಸ್ಟೇಕ್ ಆಯ್ತು ಅಂತಂದ್ರೆ ಅದು ಮಾಡಬಹುದು. ಡೇಟ್ ಆಫ್ ಬರ್ತ್ ಏನಾದ್ರೂ ರಾಂಗ್ ಆಗಿ ಎಂಟರ್ ಮಾಡಿದ್ರೆ ಅದನ್ನು ಚೇಂಜ್ ಮಾಡಬಹುದು. IFS ಕೋಡ್ ರಾಂಗ್ ಆಗಿದ್ರೆ ಅದನ್ನ ಅಪ್ಡೇಟ್ ಮಾಡಬಹುದು. ಕೋ ಅಪ್ಲಿಕೆಂಟ್ ಏನಾದ್ರೂ ಅಪ್ಡೇಟ್ ಮಾಡ್ಬೇಕಾದ್ರೆ ಅದನ್ನ ಅಪ್ಡೇಟ್ ಮಾಡಬಹುದು. ಸೊ ಪ್ರತಿಯೊಂದು ಕೂಡ ಇದೆ ನಿಮಗೆ. ಓಕೆ, ನಿಮಗೆ ಯಾವ್ದು ಪ್ರಾಬ್ಲಮ್ ಇದೆ ಅದನ್ನ ಕ್ಲಿಕ್ ಮಾಡಿ ನೀವು ಅದಕ್ಕೆ ತಕ್ಕಂತ ಎಲ್ಲವನ್ನು ಕೂಡ ಸಬ್ಮಿಟ್ ಮಾಡಬಹುದು. ಡಿಫಾಲ್ಟ್ ಆಗಿ ನಿಮಗೆ 24 hours 48 hours ಒಳಗಡೆ ಅದಕ್ಕೆ ಮೇಲ್ ರಿಪ್ಲೈ ಬರುತ್ತೆ. ಓಕೆ, ಇದನ್ನ ಯೂಸ್ ಮಾಡ್ಕೊಳ್ಳಿ. ಇದು ನೀವೇ ಸಾಲ್ವ್ ಮಾಡಬಹುದು ಡಿಪೆಂಡ್ ಆಗದೇನೆ. ಸದಾದ ನಂತರ ನಿಮ್ಮ ನಿಮ್ಮ ಕ್ರಿಯೇಟ್ ಆದ್ಮೇಲೆ SR ನಂಬರ್ ಅಂತ ಬರುತ್ತೆ. ಆದ್ಮೇಲೆ ನಿಮಗೆ ಅದೇನ್ ಸಾಲ್ವ್ ಆಗಿದೆ ಇಲ್ವಾ ಅಂತ ಅಲ್ಲೇ ಅಪ್ಡೇಟ್ ಆಗುತ್ತೆ. ಇದಿಷ್ಟು ಅಪ್ಡೇಟ್ ಆಗಿದೆ ಡಿಯರ್ ಫ್ರೆಂಡ್ಸ್. ನಾವು ಅಪ್ಡೇಟ್ ಆಗಬೇಕು. ನಿಮಗೆ ಆಪ್ ಅಲ್ಲೇ ಪ್ರತಿಯೊಂದು ಇನ್ಫಾರ್ಮೇಶನ್ ಸಿಗುತ್ತೆ. ಅದಾದ ನಂತರ ಆಕ್ಟಿವ್ ಆಫರ್ಸ್, ನಿಮ್ಗೆ ಪ್ರತಿ ತಿಂಗಳ ಆಫರ್ಸ್ ಅನ್ನ ನೀವು ಇದ್ರಲ್ಲೇ ಚೆಕ್ ಮಾಡಬಹುದು. ಪ್ರತಿಯೊಂದು ಆಫರ್ ನಿಮಗೆ ಯಾವ ಆಫರ್ ನಡೀತಾ ಇದೆ, ಎಲ್ಲಿ ತನಕ ಆಫರ್ ಅವೈಲೇಬಲ್ ಇದೆ, ಪ್ರತಿಯೊಂದು ಕೂಡ ನೀವು ನೋಡ್ಬೋದು, ನೀವೇ ಚೆಕ್ ಮಾಡಬಹುದು. ನಿಮ್ಮ ಮೆಂಟರ್ ಅನ್ನ ಡಿಪೆಂಡ್ ಆಗ್ಬೇಕು, ನಿಮ್ಮ ಸೀನಿಯರ್ ಅನ್ನ ಡಿಪೆಂಡ್ ಆಗ್ಬೇಕು, ಪ್ರತಿಯೊಂದು ಫೋನ್ ಮಾಡಿ ಕೇಳಬೇಕು ಅಂತ ಅವಶ್ಯಕತೆ ಇಲ್ಲ. ನೀವು ಕಲಿಬೇಕು ಅಂತ ಮನಸ್ಸಿದ್ರೆ ನಿಮಗೆ ಕಂಪ್ಲೀಟ್ ಆಪ್ ಅಲ್ಲೇ ಇನ್ಫಾರ್ಮೇಶನ್ ಸಿಗತ್ತೆ. ಪ್ರತಿಯೊಂದು ಇನ್ಫಾರ್ಮೇಶನ್ ಸಿಗತ್ತೆ. ಎಲ್ಲ ಆಫರ್ ಅವೈಲೇಬಲ್ ಇದೆ ನೋಡಿ. ಯಾವ ಡೇಟ್ ಇಂದ ಯಾವ ಡೇಟಿಗೆ ನಿಮಗೆ ಅಲ್ಲಿ ತನಕ ಇದೆ, ಅದು ಹೇಗ್ ಬರುತ್ತೆ, ಆಫರ್ ಬರ್ಬೇಕಾದ್ರೆ ಏನಾಗ್ಬೇಕು. ಸೊ ಹಾಗಾಗಿ ಇದನ್ನ ಚೆಕ್ ಮಾಡ್ಕೊಳ್ಳಿ. ಅದಾದ ನಂತರ ಕಂಪನಿ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಇದೆ. ಇದಕ್ಕೆ ನೀವು ಫಾಲೋವರ್ಸ್ ಆದ್ರೆ ಕಂಪ್ಲೀಟ್ ನಿಮಗೆ ಇದರಲ್ಲಿ ಪ್ರತಿದಿನ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಓಕೆ, ವಿಡಿಯೋ ಸಿಗತ್ತೆ, ಪೋಸ್ಟರ್ ಸಿಗತ್ತೆ, ಪ್ರತಿಯೊಂದು ನೋಡ್ಬೋದು. ನಿಮಗೇನಾದ್ರೂ ಪೋಸ್ಟರ್ ಪಿಕ್ಚರ್ಸ್ ಏನಾದ್ರು ಸಿಗ್ಬೇಕು ಅಥವಾ ಯಾರಿಗಾದ್ರೂ ಇದ್ರ ಬಗ್ಗೆ ಗೈಡೆನ್ಸ್ ಕೊಡ್ಬೇಕು ಅಂತಂದ್ರೆ ಎಲ್ಲ ಪಿಕ್ಚರ್ಸ್ ಅನ್ನ ನೀವು ಸೇವ್ ಕೂಡ ಮಾಡ್ಕೊಳ್ತಾ ನಿಮ್ಮ ಕಾಂಟ್ಯಾಕ್ಟ್ ಇದ್ದವ್ರಿಗೆ ಕೂಡ ಕಳಿಸ್ಬೋದು. ಓಕೆ, ಇದನ್ನ ನೀವು ಫೇಸ್ಬುಕ್ ಅಫಿಷಿಯಲ್ ಫೇಸ್ಬುಕ್ ಇದೆ, 3,56,000 ಫಾಲೋವರ್ಸ್ ಇದ್ದಾರೆ. ಓಕೆ, ಕಂಪ್ಲೀಟ್ ನೀವು ಅದರಲ್ಲೂ ಕೂಡ ಅಪ್ಡೇಷನ್ ಸಿಗ್ಬೋದು ನೀವು ಫೇಸ್ಬುಕ್ ಯೂಸರ್ ಆದ್ರೆ. ಸೊ ಅದಾದ ನಂತರ ಇನ್ಸ್ಟಾಗ್ರಾಮ್ ಕೂಡ ಇದೆ. ಕಂಪನಿ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಸೊ ನೀವು ಇನ್ಸ್ಟಾಗ್ರಾಮ್ ಯೂಸರ್ ಆದ್ರೆ ಪ್ರತಿದಿನ ನಿಮಗೆ ಕಂಪನಿ ಕಡೆಯಿಂದ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಓಕೆ, ಐ ಥಿಂಕ್ ಎಲ್ರು ಕೂಡ ಇನ್ಸ್ಟಾಗ್ರಾಮ್ ಯೂಸರೇ. ಇದನ್ನ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ಸರ್ಚ್ ಮಾಡಿ ಕೂಡ ನೋಡಿ. ಇದರಲ್ಲಿ ಕೂಡ ಸಾಕಷ್ಟು ವಿಡಿಯೋಸ್ ಸಿಗುತ್ತೆ, ರೀಲ್ಸ್ ಸಿಗುತ್ತೆ, ಪೋಸ್ಟ್ ಸಿಗುತ್ತೆ, ಪ್ರತಿಯೊಂದು ಇನ್ಫಾರ್ಮೇಶನ್ ಕಂಪನಿ ಕಡೆಯಿಂದ ಅಪ್ಡೇಟ್ ಆಗ್ತಿರುತ್ತೆ. 90K ಫಾಲೋವರ್ಸ್ ಇದ್ದಾರೆ. ಸೊ ನೀವು ಇನ್ಸ್ಟಾಗ್ರಾಮ್ ಯಾರನ್ನು ಫಾಲೋ ಮಾಡೋದಕ್ಕಿಂತ ನನ್ನ ಕಂಪನಿ ಅಂತ ನಾನು ಫಸ್ಟ್ ಎಲ್ಲ ಚೆಕ್ ಮಾಡ್ತಿರ್ಬೇಕು. ಓಕೆ, ಎಸ್ ಹಾಗೇನೆ ನಿಮಗೆ ಪ್ರತಿದಿನ ಕಲಿಬೇಕು ಅಂತ ಮನಸ್ಸಿದ್ರೆ ಮನೇಲಿದ್ದಾಗ ಫ್ರೀ ಇದ್ದಾಗ ಕಂಪನಿ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇದೆ. 1,88K ಸಬ್ಸ್ಕ್ರೈಬರ್ ಇದ್ದಾರೆ. ಇದರಲ್ಲಿ ಪ್ರತಿಯೊಂದು ವಿಡಿಯೋಸ್ ಇದೆ ಡಿಯರ್ ಫ್ರೆಂಡ್ಸ್. ಪ್ರಾಡಕ್ಟ್ ರಿಲೇಟೆಡ್, ಪ್ರಾಡಕ್ಟ್ ನಾಲೆಜ್, ಎಲ್ಲ ಕ್ಯಾಟಗರಿ ಪ್ರಾಡಕ್ಟ್ಸ್. ಓಕೆ, ನೋಡಿ ಎಲ್ಲ ವಿಡಿಯೋಸ್ ಅಪ್ಡೇಟ್ ಆಗ್ತಿದೆ. ಮತ್ತೆ ಕಂಪನಿ ಕಡೆಯಿಂದ ಟ್ರೈನಿಂಗ್ ನಡೀತಿದ್ದಾಗ ಇಲ್ಲೆಲ್ಲ ನಿಮಗೆ ಟ್ರೈನಿಂಗ್ ಸಿಗುತ್ತೆ. ಸೊ ನೀವು ಪ್ರತಿಯೊಂದು ಮನೇಲಿ ಇದ್ದಾಗ ಫ್ರೀ ಇದ್ದಾಗ ಪ್ರಾಡಕ್ಟ್ ನಾಲೆಜ್ ಕೂಡ ಪಡ್ಕೊಳ್ಳಿ. ಓಕೆ, ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಸಕ್ಸಸ್ ಪ್ರಿನ್ಸಿಪಲ್ ಬೈ ಮೋದಿ ಕೇರ್ ಅಂತ. ಅದರಲ್ಲಿ ಕ್ಲಾಸಸ್ ನಡೀತಾ ಇರುತ್ತೆ ಪ್ರತಿಯೊಂದು ಪ್ರಾಡಕ್ಟ್ ಇದ್ದು.
ಸೊ ನಿಮ್ಮ ಫ್ರೀ ಟೈಮ್ ಅಲ್ಲಿ ನೀವು ಅದನ್ನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಇದನ್ನ ಯೂಸ್ ಮಾಡ್ತಾ ಮಾಡ್ತಾ ನಿಮ್ಮ ಬಿಸ್ನೆಸ್ ಅನ್ನು ನೀವು ಗ್ರೋ ಮಾಡ್ಕೊಡ್ಬೋದು. ನಿಮಗೆ ಪ್ರಾಡಕ್ಟ್ ನಾಲೆಜ್ ಬೇಕು ಅಂತಂದ್ರೆ ಇಲ್ಲೇ ಸಿಗತ್ತೆ. ಓಕೆ, ಇದಿಷ್ಟ ಆಗುತ್ತೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಂಡ್ ಯೂಟ್ಯೂಬ್. ಇದು ಬಂದು ನಿಮಗೆ ಅಫಿಷಿಯಲ್ ಆಗಿ ಕಂಪನಿ ಅಜದಿ ಕಾಲ್ ಸೆಂಟರ್. ನಿಮಗೇನಾದ್ರೂ ಕ್ವಾರೀಸ್ ಇದ್ರೆ ಯಾವುದೇ ರಿಲೇಟೆಡ್, ನಿಮ್ಮ CV ರಿಲೇಟೆಡ್, ನಿಮ್ಮ ಡೌನ್ಲೈನ್ ಸ್ಕೀಮ್ ರಿಲೇಟೆಡ್, ಅಥವಾ KYC ರಿಲೇಟೆಡ್, ಪಾನ್ ರಿಲೇಟೆಡ್, ನೆಫ್ಟ್ ರಿಲೇಟೆಡ್, ಆರ್ಡರ್ ರಿಲೇಟೆಡ್, ಪ್ರತಿಯೊಂದು ಏನಾದ್ರೂ ನಿಮಗೆ ಕ್ವಾರೀಸ್ ಬೇಕು ಅಂತಂದ್ರೆ ಯಾರನ್ನೂ ಡಿಪೆಂಡ್ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ಡೈರೆಕ್ಟ್ ನೀವು ಕಂಪನಿ ಅಜದಿ ಕಾಲ್ ಸೆಂಟರ್ ಕಾಲ್ ಮಾಡಿದ್ರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ಕೂಡ ನಿಮಗೆ ಅವೈಲೇಬಲ್ ಇದೆ. ಹಾಗೇನೆ ಕಂಪನಿಯ ಮೇಲ್ ID ಕೂಡ ಇದೆ. ಸೊ ನೀವು ಕಂಪನಿಯ ಮೇಲ್ ಕೂಡ ಮಾಡಬಹುದು. ಓಕೆ, ಅಫಿಷಿಯಲ್ ಮೇಲ್ ID ಕೂಡ ಇದೆ. ನಿಮ್ಗೆ ಏನಾದ್ರು ಕ್ವಾರೀಸ್ ಇದ್ರೆ, ಅದೇನಾದ್ರು ಇನ್ಫಾರ್ಮೇಶನ್ ಬೇಕಾದ್ರೆ ಮೇಲ್ ಕೂಡ ಮಾಡಬಹುದು. ನಿಮಗೆ ವಿದಿನ್ 24 hours 48 hours ರಿಪ್ಲೈ ಬರುತ್ತೆ. ಇದನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ. ಇದು ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಮ್ಗೆ ಅನ್ಸ್ಬೋದು ಇದೆಲ್ಲ ಯಾಕೆ ಇಂಪಾರ್ಟೆಂಟ್ ಅಂತ. ಇದು ಇಂಪಾರ್ಟೆಂಟ್. ಸೊ ನೀವು ಬರೀ ಲಾಗಿನ್ ಆಗೋದು ಮಾತ್ರ ಅಲ್ಲ, ಆಪ್ ಅನ್ನ ನೋಡ್ತಿರೋದಲ್ಲ, ಎಲ್ಲ ಆಪ್ಷನ್ಸ್ ಏನಿದೆ ಅಂತ ಚೆಕ್ ಮಾಡ್ತೀರಿ. ಏನಾದ್ರು ಹೊಸ ಹೊಸ ಅಪ್ಡೇಟ್ ಬಂದಾಗ ನಿಮ್ಗೆ ಗೊತ್ತಾಗತ್ತೆ. ಓಕೆ, ಇದು ನನ್ನ ಕಂಪನಿ, ನನ್ನ ಬಿಸ್ನೆಸ್. ನನಗೊಂದು ಅಪ್ಲಿಕೇಶನ್ ಸಿಕ್ಕಿದೆ ಅಂತಂದ್ರೆ ಇದು ನನ್ನ ಅಪ್ಲಿಕೇಶನ್. ನಾನ್ ಜಾಯ್ನ್ ಆದಾಗ ಟೈಮ್ ಅಲ್ಲಿ ಫಸ್ಟ್ ಬಿಸ್ನೆಸ್ ಮಾಡಿಲ್ಲ, ಎಲ್ಲ ಆಪ್ಷನ್ಸ್ ನೋಡಿದೆ, ಕಲಿತೆ, ತಿಳ್ಕೊಂಡೆ. ಸೊ ನಾವು ಜಾಯ್ನ್ ಆಗಿ ಸೈಲೆಂಟ್ ಆಗಿರೋದಕ್ಕಿಂತ ಇದ್ರಲ್ಲಿ ಏನೇನು ಫ್ಯೂಚರ್ಸ್ ಇದೆ ಅದನ್ನ ಫಸ್ಟ್ ಕಲಿಯೋಣ, ಆ ನಂತರ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ಕಂಪನಿಯ ಸ್ಟೋರಿ ಇದೆ, ಯಾರಿಗಾದ್ರೂ ಕಂಪನಿ ಫೇಕ್ ಇದೆ, ಫ್ರಾಡ್ ಇದೆ ಅಂತ ಏನಾದ್ರು ಡೌಟ್ ಇದ್ರೆ, ಅಥವಾ ಯಾರಿಗಾದ್ರೂ ಹೊರಗಡೆ ಜನ ನಿಮ್ಗೆ ಏನೋ ನೆಗೆಟಿವ್ ಮಾತಾಡ್ತಿದ್ದಾರೆ ಅಂತಂದ್ರೆ ಡೋಂಟ್ ವರಿ, ಅವರಿಗೆ ನೀವು ಸರ್ಟಿಫಿಕೇಟ್ ಕೊಡ್ಬೇಕಂತೇನಿಲ್ಲ. ಕಂಪ್ಲೀಟ್ ಕಂಪನಿಯ ಮ್ಯಾನೇಜ್ಮೆಂಟ್ ಇರ್ಬೋದು, ಕಂಪನಿಯ MD ಇರ್ಬೋದು, ಅವರ ತಾತನ ಕಾಲದಿಂದ ಬಂದಂತಹ ಲೆಗೆಸಿ ಇರ್ಬೋದು, ಪ್ರತಿಯೊಂದು ಸಿಗುತ್ತೆ. ಸೊ ನಮ್ಮ ಓನರ್ ಅವರ ಉದ್ದೇಶ ಏನು, ಯಾಕೆ ಈ ಕಂಪನಿ ಸ್ಟಾರ್ಟ್ ಮಾಡಿದ್ರು, ಅವರ ಬ್ಯಾಕ್ ಗ್ರೌಂಡ್ ಏನು, ಪ್ರತಿಯೊಂದು ಇದೆ. ನಿಮ್ಗೆ ಇಂಗ್ಲಿಷ್ ಬರಲ್ಲ ಅಂತಂದ್ರೆ ಕನ್ನಡ ಟ್ರಾನ್ಸ್ಲೇಟ್ ಮಾಡ್ಬೋದು. ಓಕೆ, ಈ ವ್ಯಕ್ತಿಯ ಇಂಟೆನ್ಷನ್ ಏನು, ಯಾಕೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಅಂತ ಪ್ರತಿಯೊಂದಿದೆ. ಹಾಗೇನೆ ಇವರ ತಂದೆಯವರ ಕಂಪ್ಲೀಟ್ ಇನ್ಫಾರ್ಮೇಶನ್ ಇದೆ, ಅವರ ತಾತ ಅವ್ರದ್ದು ಇನ್ಫಾರ್ಮೇಶನ್ ಇದೆ, ನೆಕ್ಸ್ಟ್ ಅವರ ತಾಯಿಯ ಇನ್ಫಾರ್ಮೇಶನ್ ಇದೆ, ಆನಂತರ ಮೋದಿ ಕೇರ್ ಫೌಂಡೇಶನ್ ಏನೆಲ್ಲ ಹೆಲ್ಪ್ ಮಾಡಿದ್ದಾರೆ ಪ್ರತಿಯೊಂದಿದೆ. ಇದನ್ನು ನೀವು ಫಸ್ಟ್ ಕಲ್ತ್ಕೊಂಡ್ರೆ ಎಂತ ಒಂದು ಬ್ಯೂಟಿಫುಲ್ ಕಂಪನಿಯಲ್ಲಿ ಒಂದು ಪಾರ್ಟ್ನರ್ ಆಗಿದ್ದೀನಿ ಅಂತ ಅರ್ಥ ಆಗುತ್ತೆ. ಸರ್ ನೆಕ್ಸ್ಟ್ ಬಿಸ್ನೆಸ್ ಮಾಡೋದು, ನಾನೊಂದು ಒಳ್ಳೆ ಜೆನ್ಯೂನ್ ಆಗಿರುವಂತ ಒಂದು ಸಕ್ಸಸ್ಫುಲ್ 29 years ಸಕ್ಸಸ್ ಆಗಿ ರನ್ ಆಗಿರುವಂತದ್ದು ಡೈರೆಕ್ಟ್ಸ್ ಅಲ್ಲಿ ಕಂಪನಿಯಲ್ಲಿ ಆಸ್ ಎ ಪಾರ್ಟ್ನರ್ ಆಗಿದ್ದೀನಿ ಅಂತ ನಿಮ್ಗೆ ಪ್ರೌಡ್ ಫೀಲ್ ಇರುತ್ತೆ. ಜನ ಏನ್ ಬೇಕಾದ್ರೆ ನೆಗೆಟಿವ್ ಮಾತಾಡ್ಬೋದು, ಯಾಕಂದ್ರೆ ಆಫ್ ನಾಲೆಜ್ ಇರೋದ್ರಿಂದ. ಅದೇ ನೀವು ನಾಲೆಜ್ ಪಡ್ಕೊಂಡ್ರೆ ಅವ್ರಿಗೆ ಆನ್ಸರ್ ಮಾಡ್ಬೋದು, ಅವಾಗ ಅವ್ರಿಗೆ ಅರ್ಥ ಆಗುತ್ತೆ ಎಸ್ ಒಳ್ಳೆ ಕಂಪನಿ ಅಂತ. ಎಸ್ ಇದಾಗತ್ತೆ ಇನ್ಫಾರ್ಮೇಶನ್ ಮೈನ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಆರ್ಡರ್ ರಿಲೇಟೆಡ್ ವಿಡಿಯೋ ಇದೆ, KYC ರಿಲೇಟೆಡ್ ಇದೆ. ಓಕೆ, ಪ್ರಾಡಕ್ಟ್ ಇನ್ಫೋದಲ್ಲಿ ನಿಮಗೆ ಇನ್ಫೋ ಬರುತ್ತೆ ಡಿಯರ್ ಫ್ರೆಂಡ್ಸ್. ಕಸ್ಟಮರ್ಗೆ MRP ಬೇಕಾದ್ರೆ ನೋಡಿ MRP ಮಾತ್ರ ಬರುತ್ತೆ. ಇದನ್ನ ನೀವು ವಾಟ್ಸಪ್ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಅವ್ರಿಗೆ ವಾಟ್ಸಪ್ ನಿಮಗೆ ಯಾರಿಗೆ ಕಳಿಸ್ಬೇಕು ಅವ್ರಿಗೆ ಕಳಿಸ್ಬೋದು. ಓಕೆ, ನೋಡಿ ಈ ತರ ಇಲ್ಲಿ ಪ್ರಾಡಕ್ಟ್ ಕೋಡ್ MRP ಈ ತರ ಬರುತ್ತೆ. ಇದು MRP ಮಾತ್ರ. ನಿಮಗೆ ಅವ್ರಿಗೆ DP ಮತ್ತೆ MRP ಬೇಕಂತಂದ್ರೆ ಅಡ್ವೈಸರ್ ಕ್ಲಿಕ್ ಮಾಡಬೇಕು. ಇಲ್ಲಿ ಅವರಿಗೆ ಸಪ್ರೇಟ್ ನಿಮಗೆ ಏನಾದ್ರು ರೇಟ್ ನೋಡ್ಬೇಕು, ರೇಟ್ ಗೊತ್ತಾಗ್ತಿಲ್ಲ ಅಂತಂದ್ರೆ ಇಲ್ಲೇ ನೋಡ್ಬೋದು. ಅದಕ್ಕೆ ಎಷ್ಟು CV ಇದೆ ಅಂತಾನು ಬರುತ್ತೆ, ಪ್ರಾಡಕ್ಟ್ ನೇಮ್ ಕೂಡ ಬರುತ್ತೆ. ಅವಾಗ ನಿಮಗೆ MRP DP ಕೂಡ ನೀವು ಕಂಪೇರ್ ಮಾಡಬಹುದು. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಕ್ಯಾಟಗರಿ ಕೂಡ ಕ್ಲಿಕ್ ಮಾಡಿ ಕೂಡ ಚೆಕ್ ಮಾಡಬಹುದು ಡಿಯರ್ ಫ್ರೆಂಡ್ಸ್. ನಿಮಗೆ ರೇಟ್ ಗೊತ್ತಾಗಿಲ್ಲ ಅಂತಂದ್ರೆ ಇಲ್ಲೇ ಕೊಡುತ್ತೆ, ಅದು ಗೈಡ್ ಮಾಡುತ್ತೆ. MRP ಎಷ್ಟು, DP ಎಷ್ಟು CV ಇದೆ ಅಂತಾನು ಚೆಕ್ ಮಾಡುತ್ತೆ. ಫಿಲ್ಟರ್ ಕೂಡ ಮಾಡಬಹುದು ನಿಮಗೆ, ಹೈ ರೇಟ್ ಲೋ ರೇಟ್ ಅಂತ. ಸೊ ಇದನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ. ತುಂಬಾ ಜನ ಇದನ್ನ ನೋಡೇ ಇಲ್ಲ ಅಂತ ಅನ್ಕೊಳ್ತೇನೆ. ಇದೆಲ್ಲ ನಿಮಗೆ ಯಾಕೆ ಕೊಟ್ಟಿದೆ ಕಂಪನಿ ಅಂತಂದ್ರೆ, ಸೊ ನೀವು ಯಾರನ್ನು ಡಿಪೆಂಡ್ ಆಗ್ದೇನೆ ಇಂಡಿವಿಜುವಲ್ ಆಗಿ ಬಿಸ್ನೆಸ್ ಮಾಡಿ ಸಕ್ಸಸ್ ಆಗಿ ಅಂತ. ಓಕೆ, ಇದನ್ನ ಚೆಕ್ ಮಾಡಬಹುದು ನೀವು. ನಿಮ್ಗೆ ಏನಾದ್ರು ಪ್ರಾಡಕ್ಟ್ ರಿಲೇಟೆಡ್ CV MRP DP ಪ್ರೈಸ್ ಗೊತ್ತಾಗಿಲ್ಲ ಅಂದ್ರೆ ಇಲ್ಲಿ ಚೆಕ್ ಮಾಡಬಹುದು. ಇನ್ನು ವಾಟ್ಸ್ಆಪ್ ಸಿಂಬಲ್ ಕ್ಲಿಕ್ ಮಾಡಿ ವಾಟ್ಸಪ್ ಕೂಡ ಶೇರ್ ಮಾಡಿ ಸೇವ್ ಮಾಡಿ ಇಟ್ಕೊಳ್ಬಹುದು. ಓಕೆ, ಆರ್ಡರ್ ಟ್ರ್ಯಾಕ್ ಅಂತಂದ್ರೆ ನಿಮ್ಗೆ ಆರ್ಡರ್ ಆದ್ಮೇಲೆ ಆ ಆರ್ಡರ್ ನಂಬರ್ ಅನ್ನ ಮೆನ್ಷನ್ ಮಾಡಿದ್ರೆ ಟ್ರ್ಯಾಕಿಂಗ್ ಸಿಗುತ್ತೆ. ಸೊ ಮೈ ಆರ್ಡರ್ ಅಲ್ಲಿ ಲಾಸ್ಟ್ ಪ್ರೀವಿಯಸ್ ಡೇ ಅಲ್ಲಿ ಆರ್ಡರ್ ಮಾಡಿದ್ದು, ಲಾಸ್ಟ್ 7 days, ಲಾಸ್ಟ್ 15 days, ಕಸ್ಟಮ್ ಡೇಟ್, 1 ತಿಂಗಳಿದು ಟ್ರ್ಯಾಕ್ ಮಾಡ್ಬೋದು. ಓಕೆ, ಅಲ್ಲೆಲ್ಲ ನಿಮಗೆ ಬಿಲ್ ಕಾಪಿ ಸಿಗತ್ತೆ. ಸೊ ನೆಕ್ಸ್ಟ್ ಬಂದು ಇಲ್ಲಿ 3 ಡಾಟ್ ಲೈನ್ ಇದೆ, ಇಲ್ಲಿ ಕ್ಲಿಕ್ ಮಾಡಿದಾಗ
ಪ್ರೊಫೈಲ್ ಕಾಣುತ್ತೆ, ಪ್ರೊಫೈಲ್ ಕ್ಲಿಕ್ ಮಾಡಿ. ಮೋದಿ ಕೇರ್ ಹೋಮ್ ಶಾಪ್, ಇದ್ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿ. ಸೊ ಪರ್ಸನಲ್ ಇನ್ಫೋದಲ್ಲಿ ನಿಮ್ಮ ನೇಮ್ ಬರುತ್ತೆ, ಡೇಟ್ ಆಫ್ ಬರುತ್ತೆ, ಅಡ್ರೆಸ್ ಬರುತ್ತೆ, ಪಿನ್ ಕೋಡ್, ಪಾನ್ ನಂಬರ್, ಇಮೇಲ್ ID, ಮೈನ್ ಮೊಬೈಲ್ ನಂಬರ್, ಆಲ್ಟರ್ನೇಟಿವ್ ಮೊಬೈಲ್ ನಂಬರ್. ಏನಾದ್ರೂ ನಿಮ್ಗೆ ಅಡ್ರೆಸ್ ಚೇಂಜ್ ಮಾಡ್ಬೇಕಾದ್ರೆ ಇಲ್ಲಿ ಎಡಿಟ್ ಮಾಡ್ಬೋದು. ಮೊಬೈಲ್ ನಂಬರ್ ಕೂಡ ಚೇಂಜಸ್ ಮಾಡ್ಬೇಕಾದ್ರೆ ಚೇಂಜಸ್ ಮಾಡ್ಬೋದು. ಸೊ ಅದಾದ ನಂತರ ಚೇಂಜ್ ಪಾಸ್ವರ್ಡ್, ಇದು ನಿಮಗೆ ಕರೆಂಟ್ ಪಾಸ್ವರ್ಡ್ ಕೊಟ್ಟಿರ್ತಾರೆ ಕಂಪನಿ, ಅದನ್ನ ಹಾಕಿ ಮತ್ತೆ ನಿಮ್ಗೆ ಬೇಕಾದ ಪಾಸ್ವರ್ಡ್ ಅನ್ನು ಕೂಡ ಸೆಟ್ ಮಾಡಬಹುದು, ಬೇಕು ಅಂತಿದ್ರೆ ಮಾತ್ರ. ಮತ್ತೆ ಅದೇ ಪಾಸ್ವರ್ಡ್ ಅನ್ನು ಯೂಸ್ ಮಾಡಬೇಕು. ಸೊ ನೆಫ್ಟ್ ಅಂದ್ರೆ ಏನು, ಅದರ ರಿಲೇಟೆಡ್ ವಿಡಿಯೋ ಮಾಡಿದ್ದೀನಿ. ಡಾಕ್ಯುಮೆಂಟ್, ಆಧಾರ್ ಕಾರ್ಡ್, ಪ್ಯಾನ್ ಸಬ್ಮಿಟ್ ಮಾಡೋ ವಿಡಿಯೋ ಮಾಡಿದ್ದೀನಿ. ಸೊ ಮೊಬೈಲ್ ನಂಬರ್ ಕೂಡ ನೀವು ಅಪ್ಡೇಟ್ ಮಾಡಬಹುದು, ನಿಮ್ಮ ಹೊಸ ನಂಬರ್ ಅನ್ನ. ಹಾಗೇನೆ ಇಮೇಲ್ ID ಚೇಂಜ್ ಮಾಡಬೇಕಾದ್ರೂ ಕೂಡ ನೀವು ಅಪ್ಡೇಟ್ ಮಾಡಬಹುದು. ನಾಮಿನಿ ಡೀಟೇಲ್ಸ್ ಅಂತಂದ್ರೆ ನನ್ನನ್ನು ಬಿಟ್ಟು ಬೇರೆ ಯಾರಿಗೆ ನನ್ನ ಬಿಸ್ನೆಸ್ ಹೋಗ್ಬೇಕು, ಓಕೆ, ಆತರ ನಾಮಿನಿ ಕೂಡ ನೀವು ಕೊಡ್ಬೋದು. ಸೊ ನೆಕ್ಸ್ಟ್ ಅವ್ರಿಗೆ ಅದು ಟ್ರಾನ್ಸ್ಫರ್ ಆಗತ್ತೆ. ಸೊ DP ರಿಕ್ವೆಸ್ಟ್, ಸೊ ಯಾರಿಗಿದ್ರ ರಿಲೇಟೆಡ್ ಏನಾದ್ರು ಇನ್ಫಾರ್ಮೇಶನ್ ಬೇಕಾದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ನೀಡ್ಸ್ ಇದ್ರೆ ಮಾತ್ರ. ನೆಕ್ಸ್ಟ್ ಬಂದು ಬಿಸ್ನೆಸ್ ಇರುತ್ತೆ. ಬಿಸ್ನೆಸ್ ಅಲ್ಲಿ ನಿಮ್ಮ ಪ್ರತಿ ತಿಂಗಳ ಬಿಸ್ನೆಸ್ ಏನೇನಾಗಿದೆ ಇಯರ್ ಸೆಲೆಕ್ಟ್ ಮಾಡಿಕೊಂಡು ಪ್ರತಿಯೊಂದು ಇನ್ಫಾರ್ಮೇಶನ್ ಅನ್ನ ನೀವು ಡೇಟಾ ತೆಗಿಬಹುದು. ಈ ಡೇಟಾ ನೋಡ್ಕೊಂಡು ಲಾಸ್ಟ್ ಮಂತ್ ನನ್ನ ಬಿಸ್ನೆಸ್ ಡ್ರಾಪ್ ಆಗಿದ್ಯಾ, ಗ್ರೋ ಆಗಿದ್ಯಾ, ಡ್ರಾಪ್ ಆದ್ರೆ ಯಾಕೆ ಡ್ರಾಪ್ ಆಯ್ತು, ಅದಕ್ಕೆ ಜಾಸ್ತಿ ಏನ್ ಮಾಡ್ಬೇಕಂತ ಪ್ಲಾನ್ ಮಾಡ್ಬೇಕು. ಗ್ರೋ ಆದ್ರೆ ಇನ್ನು ಯಾವ ರೀತಿ ಇನ್ನಷ್ಟು ಗ್ರೋ ಮಾಡ್ಕೊಳ್ಬೇಕಂತ ಪ್ಲಾನ್ ಮಾಡ್ಬೇಕು. ಹಾಗಾಗಿ ನಿಮ್ಮ ಬಿಸ್ನೆಸ್ ಪ್ರತಿ ತಿಂಗಳ ಬಿಸ್ನೆಸ್ ಅನ್ನ ಟ್ರ್ಯಾಕ್ ಮಾಡ್ಬೋದು, ಎಷ್ಟೆಷ್ಟು ಆಗಿದೆ, ಎಷ್ಟೆಷ್ಟು CV ಬಂದಿದೆ ಅಂತ. ವ್ಯಾಲೆಟ್ ಅಂತಂದ್ರೆ ಮೋದಿ ವ್ಯಾಲೆಟ್ ಅಥವಾ ಮೋದಿ ಕೇರ್ ವ್ಯಾಲೆಟ್. ನೀವೇನಾದ್ರೂ ವ್ಯಾಲೆಟ್ ಗೆ ದುಡ್ಡು ಹಾಕಿ ಆ ವ್ಯಾಲೆಟ್ ಅಲ್ಲಿ ನೀವು ಅಮೌಂಟ್ ಆಲ್ರೆಡಿ ನೀವು ಹಾಕಿದ್ರೆ, ಓಕೆ, ಅದರಲ್ಲಿ ನೀವು ಯೂಸ್ ಮಾಡ್ಕೊಂಡು ಬಿಲ್ಲಿಂಗ್ ಮಾಡ್ಬೋದು. ಓಕೆ, ಅದು ವ್ಯಾಲೆಟ್ ಅಲ್ಲಿ ಅಮೌಂಟ್ ಇರುತ್ತೆ. ಇದಷ್ಟು ನೆಸೆಸಿಟಿ ಇರಲ್ಲ, ಯಾಕಂದ್ರೆ ಈಗ ಗೂಗಲ್ ಪೇ, ಫೋನ್ ಪೇ ಅದೆಲ್ಲ ಇರೋದ್ರಿಂದ ಅದ್ರಲ್ಲೇ ಮಾಡ್ಬೋದು. ಇನ್ ಕೇಸ್ ಬೇಕು ಅಂದ್ರೆ ನಿಮ್ಮ ವ್ಯಾಲೆಟ್ ಗೆ ಮೊದಲೇ ಅಡ್ವಾನ್ಸ್ ದುಡ್ಡನ್ನು ಹಾಕಿ ನೀವು ಬಿಲ್ಲಿಂಗ್ ಮಾಡ್ಕೊಡು. ಸೊ ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್, ನೆಟ್ವರ್ಕ್. ಸೊ ನಿಮ್ಮ ಟೀಮ್ ಗ್ರೋತ್ ಆದ್ಮೇಲೆ, ನಿಮ್ಮ ಕೆಳಗಡೆ ಜಾಯ್ನಿಂಗ್ಸ್ ಬಂದ್ಮೇಲೆ ದಯವಿಟ್ಟು ಅವ್ರನ್ನ ಬಿಟ್ಬಿಡ್ಬೇಡಿ. ಆಸ್ ಎ ಟೀಮ್ ಅಂದ್ಮೇಲೆ ಅವ್ರು ಬಿಸ್ನೆಸ್ ಮಾಡ್ತಾರ ಸೆಕೆಂಡರಿ, ಬಟ್ ಅವ್ರಿಗೆ ಗೈಡೆನ್ಸ್ ಕೊಡಿ ಅಥವಾ ನನ್ನ ವಿಡಿಯೋಸ್ ಗಳನ್ನ ಅವ್ರಿಗೆ ಶೇರ್ ಮಾಡಿ. ಇಲ್ಲೆಲ್ಲ ನಿಮ್ಮ ಅಂಡರ್ ಅಲ್ಲಿ ಜಾಯ್ನ್ ಆದವರು ಅಷ್ಟು MCA ನಂಬರ್, ಅವ್ರ ನೇಮ್, ಪ್ರತಿಯೊಂದು ಡೇಟಾ ಸಿಗುತ್ತೆ. ಇದು ಫಸ್ಟ್ ಬರುವಂತದ್ದು ನಿಮ್ಮ ಡೈರೆಕ್ಟ್ ಸ್ಪಾನ್ಸರ್, ನಿಮ್ಮ ಫ್ರಂಟ್ ಲೈನ್. ಓಕೆ, ಫಸ್ಟ್ ಕಾಣುವಂತದ್ದೆಲ್ಲ ನಿಮ್ಮ ಡೈರೆಕ್ಟ್ ಫ್ರಂಟ್ ಲೈನ್ ಅಂತ ಬರುತ್ತೆ, ಡೈರೆಕ್ಟ್ ಸ್ಪಾನ್ಸರ್. ಸೊ ಅವ್ರ ಅಂಡರ್ ಅಲ್ಲಿ ಯಾರಾದ್ರೂ ಜಾಯ್ನ್ ಆಗಿದಾರಾ ಅಂತ ನೋಡೋದು ಹೇಗಂತಂದ್ರೆ ಅವ್ರ ನೇಮಿಗೆ ಕ್ಲಿಕ್ ಮಾಡಿ, ಇಲ್ಲಿ ಅವ್ರಿಗೆ ಕಾಲ್ ಮಾಡ್ಬೇಕಾದ್ರೆ ಕಾಲ್ ಸಿಂಬಲ್ ಇದೆ, ಡೈರೆಕ್ಟ್ ಕಾಲ್ ಸಿಂಬಲ್ ಕೊಟ್ರೆ ಕಾಲ್ಗೆ ಹೋಗುತ್ತೆ. ಸೊ ಅವ್ರ ಅಂಡರ್ ಯಾರಾದ್ರೂ ಜಾಯ್ನ್ ಆಗಿದ್ರೆ ಈ ತರ ಆರೋ ಮಾರ್ಕ್ ಅನ್ನ ಕ್ಲಿಕ್ ಮಾಡ್ತಾ ನೋಡ್ತಾ ಹೋಗ್ಬೋದು. ಇದರಿಂದ ಏನಾಗುತ್ತೆ, ನಿಮ್ ಕೆಳಗಡೆ ಯಾರಾದ್ರೂ ಒಬ್ಬ ರೈಸಿಂಗ್ ಸ್ಟಾರ್ ಇದ್ರೆ, ಯಾರಾದ್ರೂ ಒಳ್ಳೆ ಬಿಸ್ನೆಸ್ ಮಾಡೋರು ಇದ್ರೆ ಅವರು ಕನೆಕ್ಟ್ ಆಗ್ತಾರೆ. ಸೊ ತುಂಬಾ ಜನರ ಪ್ರಾಬ್ಲಮ್ ಏನಾಗುತ್ತೆ, ಜಾಯಿನ್ ಮಾಡಿದವ್ರನ್ನ ಮಾತ್ರ ಫೋಕಸ್ ಮಾಡ್ತಾರೆ, ಕೆಳಗಡೆ ಯಾರೋ ಜಾಯಿನ್ ಮಾಡಿಸ್ತಾ ಹೋಗಿರ್ತಾರೆ ಗೊತ್ತಿಲ್ಲದೆ, ಅವ್ರನ್ನು ಫಾಲೋ ಅಪ್ ಮಾಡ್ಬೇಕು, ಅವ್ರಿಗೂ ಗೈಡೆನ್ಸ್ ಕೊಡ್ಬೇಕು, ಅವ್ರಿಗೂ ಇನ್ಫಾರ್ಮೇಶನ್ ಕೊಡ್ಬೇಕು. ಅದಾದ ನಂತರ ಅವ್ರವ್ರ ಪ್ರತಿಯೊಬ್ಬರ ನೇಮ್, ಅವರ ಸ್ಪಾನ್ಸರ್ ಅಪ್ಲೈನ್ ಯಾರು, ಅವ್ರು ಯಾವ ಟೈಟಲ್ ಇದ್ದಾರೆ, ಅವರ ಪರ್ಸನಲ್ CV ಎಷ್ಟಾಗಿದೆ, ಅವರ ಟೀಮ್ ಇಂದ ಎಷ್ಟು GC ಬಂದಿದೆ, ಅವ್ರೆಷ್ಟು ಅಕ್ಯುಮೇಟ್ ಪರ್ಫಾರ್ಮೆನ್ಸ್ ಎಷ್ಟು ರೀಚ್ ಆಗಿದ್ದಾರೆ, ಅವ್ರ ಕರೆಂಟ್ ಮಂತ್ ECV ಎಷ್ಟಾಗಿದೆ, ಕರೆಂಟ್ ಮಂತ್ GCV ಎಷ್ಟಾಗಿದೆ, ಅವ್ರ ಕೆಳಗಡೆ ಏನಾದ್ರು ದೊಡ್ಡ ಟೈಟಲ್ಸ್ ಬಂದಿದ್ಯಾ, ಪ್ರತಿಯೊಂದು ಇನ್ಫಾರ್ಮೇಶನ್ ಸಿಗುತ್ತೆ. ಇದು ಯಾಕೆ ತೋರಿಸುತ್ತೆ ಅಂತಂದ್ರೆ ನಿಮ್ಮ ಇನ್ಕಮ್ ಅನ್ನ ನೀವು ಗ್ರೋ ಮಾಡ್ಲಿಕ್ಕೋಸ್ಕರ, ನಿಮ್ಮ ಇನ್ಕಮ್ ಅನ್ನ ನೀವು ಪ್ರೋಗ್ರೆಸ್ ಕಾಣ್ಲಿಕ್ಕೋಸ್ಕರ. ಸುಮ್ನೆ ಆಪ್ ಅಲ್ಲಿ ಇದ್ದು ನೋಡೋದು ಮಾತ್ರ ಅಲ್ಲ, ಇದನ್ನ ಚೆಕ್ ಮಾಡ್ತಾ ಇದ್ದಾಗ ಯಾವ್ದೋ ಕೆಳಗಡೆ ಡೆಪ್ತ್ ಅಲ್ಲಿ ಬಿಸ್ನೆಸ್ ಬರ್ತಾ ಇರತ್ತೆ. ಈ ತರ ನೆಟ್ವರ್ಕ್ ಅನ್ನ ತೆಗ್ದು ಅವ್ರಿಗೆ ಫಾಲೋ ಅಪ್ ಮಾಡಿ, ಅವಾಗ ನಿಮ್ಗೆ ಯಾರಾದ್ರೂ ಒಬ್ಬ ನಿಮ್ಗೆ ಮತ್ತೆ ರೀಕನೆಕ್ಟ್ ಆಗ್ತಾನೆ. ಆ ಟೀಮ್ ಅನ್ನೋದು ಮುಂದೆ ನಿಮ್ಗೆ ದೊಡ್ಡ ಬಿಸ್ನೆಸ್ ತಂದು ಕೊಡ್ಬೋದು. ಇದು ರೆಸ್ಪಾನ್ಸಿಬಿಲಿಟಿ. ಈ ತರ ನಿಮ್ಮ ಎಲ್ಲ ಲೆಗ್ಗಲ್ಲೂ ಕೂಡ ಫ್ರೀ ಇದ್ದಾಗ ಚೆಕ್ ಮಾಡ್ತಾ ಹೋಗ್ಬೋದು. ಸೊ ಅವ್ರಿಗೆ ಗೊತ್ತಿಲ್ಲದೆ ID ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ, ಜಾಯಿನ್ ಆದವ್ರಿಗೂ ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಿರಲ್ಲ, ಜಾಯಿನ್ ಮಾಡಿಸಿದವ್ರಿಗೂ ಗೊತ್ತಿರಲ್ಲ. ಸೊ ನಮ್ಮ ರೆಸ್ಪಾನ್ಸಿಬಿಲಿಟಿ ಏನು, ನಾವು ಅವ್ರಿಗೆ ಗೈಡೆನ್ಸ್ ಕೊಡ್ತಾ ಹೋದಾಗೆ ನಿಮ್ಮ ಕೆಳಗಡೆ ಯಾರಾದ್ರೂ ಒಬ್ಬ ಕೆಳಗಡೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಕೂಡ ಅದು ನಿಮಗೆ ದೊಡ್ಡ ಬಿಸ್ನೆಸ್ ಆಗಿ ಹೆಲ್ಪ್ ಆಗುತ್ತೆ. ಇದು ವೆರಿ 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 ಇಂಪಾರ್ಟೆಂಟ್. ಇಲ್ಲ, ನಿಮ್ಮ ಆಕ್ಟಿವ್ ಮೆಂಟರ್ ಯಾರಿದ್ದಾರೆ, ಒಂದು ಸಿಸ್ಟಮ್ ಅಲ್ಲಿ ಇದ್ದಾರೆ, ಗ್ರೂಪ್ ಅಲ್ಲಿ ಆಕ್ಟಿವ್ ಆಗಿದ್ದಾರೆ, ಪ್ರತಿದಿನ ಗೈಡೆನ್ಸ್ ಕೊಡ್ತಾ ಇದಾರೆ, ಅವ್ರಿಗಾದ್ರೂ ಇಂಟ್ರೊಡ್ಯೂಸ್ ಮಾಡ್ತಾ ಕೊಡಿ. ಎಸ್, ನನ್ನ ಟೀಮ್ ಅಲ್ಲಿ ಒಬ್ಬ ವ್ಯಕ್ತಿ ಜಾಯ್ನ್ ಆಗಿದ್ದಾರೆ ಸರ್, ಅವ್ರಿಗೆ ಒಂದು ಇನ್ಫಾರ್ಮೇಶನ್ ಕೊಡಿ ಅಂತ. ಇದಿಷ್ಟು ರೆಸ್ಪಾನ್ಸಿಬಿಲಿಟಿ ಬರೀ ಜಾಯಿನ್ ಮಾಡಿಸೋದು ಮಾತ್ರ ಅಲ್ಲ. ಅದಾದ ನಂತರ ಈಗ ಹೊಸ ಫ್ಯೂಚರ್ಸ್ ಬಂದಿದೆ ನಿಮ್ಮ ನೆಟ್ವರ್ಕ್ ಅಲ್ಲಿ.
ನೀವು ಶಾರ್ಟ್ ಲಿಸ್ಟ್ ಮಾಡ್ಬೋದು. ಸೊ ಪ್ಲೇಸ್ಮೆಂಟ್ ಕೊಟ್ಟ ಆಗಿರ್ಬೋದು, ಸ್ಪಾನ್ಸರಿಂಗ್, ಅವರ MC ನಂಬರ್ ಎಂಟರ್ ಮಾಡಿ ನಿಮಗೆ ಲೆಸ್ ದೆನ್ ಗ್ರೇಟರ್ ದನ್ ಈಕ್ವಲ್ ಟು ಅಥವಾ ಲೆಸ್ ದೆನ್ ಈಕ್ವಲ್ ಟು ಗ್ರೇಟರ್ ದನ್ ಈಕ್ವಲ್ ಟು GCV ಇರ್ಬೋದು, ಪರ್ಸನ್ CV, ಇದೆಲ್ಲ ನಿಮಗೆ ನೋಡಿ ನೀವು ಏನ್ ಮಾಡ್ಬೋದು, ಡೇಟಾ ತೆಗಿ. ಓಕೆ, ಅದು ನಿಮ್ ಟೀಮ್ ಅಲ್ಲಿ ಇದ್ರೆ ಡೇಟಾ ತೆಗಿಬಹುದು. ಎಷ್ಟನೇ ಲೆವೆಲ್ ಇದು ಟೀಮ್ ಬೇಕು, ಅವರು ಲಾಯಲ್ಟಿ ಮಾಡಿದವ್ರದ್ದೇ ಮಾತ್ರ ಬೇಕು, ಈ ತರದೆಲ್ಲ ನೀವು ಕ್ಲಿಕ್ ಮಾಡಿ ಚೆಕ್ ಮಾಡ್ಬೋದು. ಅವಾಗ ನಿಮಗೆ ಸಪ್ರೇಟ್ ಆಗಿ ಡೇಟಾ ತೆಗಿಬೋದು. ಸೊ ನಿಮ್ಮ ಟೀಮ್ ಅಲ್ಲಿ ಯಾರಾದ್ರೂ ಅಡ್ವೈಸರ್ ಇದ್ರೆ, ಸೀನಿಯರ್ ಅಡ್ವೈಸರ್ ಇದ್ರೆ, ಸಿಲ್ವರ್ ಡೈರೆಕ್ಟರ್ ಇದ್ರೆ, ಎಷ್ಟು ಚೆನ್ನಾಗಿ ಕಂಪನಿ ಇಷ್ಟು ಆಪ್ಷನ್ಸ್ ಕೊಟ್ಟಿದೆ ನೋಡಿ. ಯಾಕೆ ಕೊಟ್ಟಿದೆ ಅಂತಂದ್ರೆ ನಮ್ಮ ಬಿಸ್ನೆಸ್ ಅನ್ನ ಗ್ರೋ ಮಾಡ್ಕೊಳ್ಳಿ, ನಿಮ್ ಇನ್ಕಮ್ ಅನ್ನ ಜಾಸ್ತಿ ಮಾಡ್ಕೊಳ್ಳಿ. ಸೊ ನಿಮ್ ಕೆಳಗಡೆ ಟೀಮ್ ಬಂದಿರುತ್ತೆ, ಅವ್ರ ಗೈಡೆನ್ಸ್ ಕೊಡಿ ಅಂತ ಎಲ್ಲ ಈಸಿ ಟ್ರ್ಯಾಕಿಂಗ್ ಕೊಡ್ತಾ ಇದೆ. ಸೊ ಡೇಟ್ ಆಫ್ ಜಾಯ್ನಿಂಗ್ ಇರ್ಬೋದು, ಪ್ರತಿಯೊಂದು ಕೂಡ ಕ್ಲಿಕ್ ಮಾಡಿ ನಿಮ್ಗೆ ಯಾವ ಡೇಟಾ ಬೇಕು ಇಲ್ಲಿ ವ್ಯೂ ಕೊಟ್ರೆ ಅದು ಶೋ ಆಗುತ್ತೆ, ಆಗಿದ್ರೆ ಮಾತ್ರ ಶೋ ಆಗುತ್ತೆ. ಆನಂತರ ಆನ್ಸರ್ ಕ್ವಾರೀಸ್ ಅಂತ ಒಂದು ಆಪ್ಷನ್ಸ್ ಇದೆ. ಓಕೆ, ನಿಮಗೇನಾದ್ರೂ ಯಾರು ಗೈಡ್ ಮಾಡ್ತಾ ಇಲ್ಲ, ವೆರಿ ಸಿಂಪಲ್, ಆನ್ಸರ್ ಕ್ವಾರಿ ಕ್ಲಿಕ್ ಮಾಡೋದು, ಆರ್ಡರ್ ರಿಲೇಟೆಡ್ ಕೊಡ್ಬೋದು. ವಾಟ್ ಈಸ್ ಮೈ ಸ್ಟೇಟಸ್ ಫಾರ್ ಮೈ ಆರ್ಡರ್ ಕೊಟ್ರೆ, ಆರ್ಡರ್ ನಂಬರ್ ಹಾಕಿದ್ರೆ ಅದೇ ನಿಮಗೆ ಗೈಡ್ ಮಾಡುತ್ತೆ. ಎಸ್, ನನ್ನ ಲಾಯಲ್ಟಿ ಕೂಪನ್ ಆಕ್ಟಿವೇಟ್ ಆಗಿದೆಯಾ ಇಲ್ವಾ, ಆಫರ್ ಅಂಡ್ ಕೂಪನ್ ಕೊಡೋದು, ಇಲ್ಲಿ ಎಷ್ಟು ಕ್ವಶನ್ಸ್ ಬರುತ್ತೆ. ಡೀಟೇಲ್ಸ್ ಮೈ ಕೂಪನ್, ಡೀಟೇಲ್ಸ್ ಮೈ ಲಾಯಲ್ಟಿ ಕೂಪನ್. ತುಂಬಾ ಜನ ಅವ್ರ ಸೀನಿಯರ್ ಗೆ ಡಿಪೆಂಡ್ ಆಗಿರ್ತಾರೆ, ಬಟ್ ಇಷ್ಟೊಂದು ಒಳ್ಳೆ ಆಪ್ಷನ್ ಕೊಟ್ಟಿರುತ್ತೆ ಕಂಪನಿ, ಅದು ಗೊತ್ತೇ ಇರುವುದಿಲ್ಲ ಅವ್ರಿಗೆ. ಸೊ ಅವಾಗ ನನ್ನ ಕೂಪನ್ ಆಕ್ಟಿವೇಟ್ ಆಗಿದ್ಯಾ ಇಲ್ವಾ, ಎಷ್ಟೋ ಜನರಿಗೆ ಇನ್ಫಾರ್ಮೇಶನ್ ಸಿಗದೆ ಕೂಪನ್ ಲ್ಯಾಪ್ಸ್ ಆಗುವಂತದ್ದು ಇರ್ಬೋದು, ಅಥವಾ ಏನೇ ಇನ್ಫಾರ್ಮೇಶನ್. ಹಾಗಾಗಿ ಕ್ವಶನ್ಸ್ ಅಂಡ್ ಆನ್ಸರ್ಸ್ ಇದೆ, ಅದ್ರಲ್ಲಿ ನೀವು ಕ್ವಾರೀಸ್ ಅನ್ನ ಸೆಲೆಕ್ಟ್ ಮಾಡ್ಬೋದು. ನನ್ನ ಕಮಿಷನ್, ನನ್ನ ವಾಟ್ ಈಸ್ ಮೈ ಬಿಸ್ನೆಸ್ ಸಮ್ಮರಿ, ನನ್ನ ಬೋನಸ್ ಡೀಟೇಲ್, ಯಾವ ಮಂತ್ ಇದು ಬೇಕು, ಯಾವ ಇಯರ್ ಇದು ಬೇಕು ನೋಡಿ, ಇಲ್ಲೆಲ್ಲ ಅದು ಶೋ ಮಾಡಿಸುತ್ತೆ ನೋಡಿ. ಇಲ್ಲಿ ಯಾವ ಡೇಟಾ ಕೂಡ ತೆಗಿಬಹುದು, ಜಾಯಿನ್ ಆದ ಡೇಟ್ ಇಂದ ಹಿಡಿದು ಎಲ್ಲಿ ತನಕ ನೀವು ಬಿಸ್ನೆಸ್ ಮಾಡ್ತೀರಾ ಅಲ್ಲಿದ್ದೆಲ್ಲ ಡೇಟಾ ತೆಗಿಬಹುದು. ಸೊ ನಿಮಗೆ ಪ್ರೊಫೈಲ್ ರಿಲೇಟೆಡ್ KYC ಇರ್ಬೋದು, ನೆಫ್ಟ್ ಇರ್ಬೋದು, ಇದೆಲ್ಲ ಪ್ರತಿಯೊಬ್ರು ಚೆಕ್ ಮಾಡಿ. ನೀವು ಜಾಯಿನ್ ಆದ ತಕ್ಷಣ ಇದೆಲ್ಲ ಆಪ್ಷನ್ಸ್ ಗಳನ್ನ ನೋಡ್ಲೇಬೇಕು ಕಂಪಲ್ಸರಿ. ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ನಾನು ಫಸ್ಟ್ ಹೇಳಿದೆ, ನಾನು ನೋಡಿದ್ದೆಲ್ಲ ಆಪ್ಷನ್ಸ್ ಗಳನ್ನ, ಯಾಕಂದ್ರೆ ನಾನು ಇನ್ನೊಬ್ನಿಗೆ ಗೈಡ್ ಮಾಡೋ ಮುಂಚೆ ನನ್ಗೆ ಅದ್ರ ಬಗ್ಗೆ ನಾಲೆಜ್ ಬೇಕು, ನನಗದು ಗೊತ್ತಾಗ್ಬೇಕು. ಹಾಗಾಗಿ ಫಸ್ಟ್ ನಾನು ನೋಡಿದ್ದು ಇದನ್ನೇ. ಎಸ್, ನನ್ಗೆ ನನ್ನ KYC ಏನಾಗಿದೆ ಅಂತ ನನಗೆ ನನ್ನ ಜಾಯಿನ್ ಮಾಡಿದವ್ರು ಗೈಡ್ ಮಾಡಿಲ್ವಾ, ನೋ ಪ್ರಾಬ್ಲಮ್, ನನಗೆ ಆಪ್ಷನ್ಸ್ ಕಂಪನಿ ಕೊಟ್ಟಿದೆ, ನೋಡ್ಬೋದು, ನಾನೇ ಖುದ್ದಾಗಿ ನೋಡ್ಬೋದು. ಓಕೆ, ಇದೆಲ್ಲಿ ಸಿಗುತ್ತೆ, ಆನ್ಸರ್ ಕ್ವಾರೀಸ್ ಅಲ್ಲಿ ಸಿಗುತ್ತೆ. ಆಫರ್ ರಿಲೇಟೆಡ್, ಆರ್ಡರ್ ರಿಲೇಟೆಡ್, ಪ್ರೊಫೈಲ್ ರಿಲೇಟೆಡ್, ಕಮಿಷನ್ ರಿಲೇಟೆಡ್, MWallet ರಿಲೇಟೆಡ್, ಪ್ರತಿಯೊಂದು ಡೇಟಾ ಸಿಗುತ್ತೆ. ಇದು ತುಂಬಾ ಯೂಸ್ ಆಗುತ್ತೆ. ಅದಕ್ಕೆ ನಾನು ಹೇಳಿದೆ ಫಸ್ಟಿಗೆ, ಮೋದಿ ಕೇರ್ ವೆಬ್ಸೈಟ್ ಅಲ್ಲಿ ಸಾಕಷ್ಟು ಆಪ್ಷನ್ಸ್ ಗಳನ್ನ ಕಂಪನಿ ಕೊಟ್ಟಿದೆ. ಯಾಕೆ ಇದೆಲ್ಲ ಕೊಟ್ಟಿದೆ ಅಂತಂದ್ರೆ, ಒಂದಿಷ್ಟು ಜನ ಜಾಯಿನ್ ಮಾಡಿಸಿ ಗೈಡೆನ್ಸ್ ಕೊಡಲ್ಲ, ಸುಮ್ಮನೆ ID ಕ್ರಿಯೇಟ್ ಮಾಡಿ ಬಿಟ್ಬಿಡ್ತಾರೆ. ಆ ಕಾರಣಕ್ಕಾಗಿ ಕಂಪನಿ ಎಲ್ಲವನ್ನ ಕೊಟ್ಟಿದೆ. ನೀವು ಇದನ್ನ ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಸುಲಭದಲ್ಲಿ ಬಿಸ್ನೆಸ್ ಅನ್ನ ಮಾಡಬಹುದು. ಓಕೆ, ಇದಿಷ್ಟ ಆಗುತ್ತೆ, ಈ ವೆರಿ ಇಂಪಾರ್ಟೆಂಟ್ ಆಪ್ಷನ್ ಗಳನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ರಿಪೋರ್ಟ್ ಅಲ್ಲಿ ನಿಮ್ಮ ಫ್ರಂಟ್ ಲೈನ್ ಅಂದ್ರೆ ಡೈರೆಕ್ಟ್ ಸ್ಪಾನ್ಸರ್ ಇದು ಮಾತ್ರ ಇಲ್ಲಿ ಶೋ ಆಗುತ್ತೆ. ಓಕೆ, ಅವ್ರ MC ನಂಬರ್ ನೇಮ್ ಹಾಕಿ ಸರ್ಚ್ ಮಾಡ್ಬೋದು. ನನ್ನ ಫ್ರಂಟ್ ಲೈನಿನ ಇನ್ಫಾರ್ಮೇಶನ್ ನಂಗೆ ಬೇಕು ಅಂತ. ಯಾಕೆ ಇದು ಕೊಟ್ಟಿದೆ ಅಂತಂದ್ರೆ, ನಿಮ್ಮ ಟ್ರಿಪಲ್ ಪವರ್ ಬೋನಸ್ ಗೆ ಹೆಲ್ಪ್ ಆಗುತ್ತೆ. ಯಾರಾದ್ರೂ ಶಾರ್ಟೇಜ್ ಇದ್ರೆ, 2000 CB ಶಾರ್ಟೇಜ್ ಮಾಡಿದ್ರೆ ಇಮಿಡಿಯೇಟ್ಲಿ ಫೋನ್ ಮಾಡಿ ಅವ್ರಿಗೆ ಫಾಲೋ ಅಪ್ ಮಾಡ್ಬೋದು. ಇದು ಫ್ರಂಟ್ ಲೈನ್ ಮಾತ್ರ ತೋರಿಸುತ್ತೆ. ಟ್ರಾವೆಲ್ ಅಂಡ್ ವೆಹಿಕಲ್ ಬೋನಸ್ ಅಂತಂದ್ರೆ, ನೀವು ಆಸ್ ಪರ್ ಪ್ಲಾನ್ ಅಲ್ಲಿ ಟ್ರಾವೆಲ್ ಫಂಡ್ ಎಲಿಜಿಬಲ್ ಆಗಿದ್ರೆ, ಲೈಫ್ ಸ್ಟೈಲ್ ಬೋನಸ್ ಎಲಿಜಿಬಲ್ ಆಗಿದ್ರೆ, ನಿಮ್ ಇಲ್ಲಿ ತನಕದ ಟ್ರಾವೆಲ್ ಫಂಡ್ ಅಂಡ್ ಕಾರ್ ಬೋನಸ್ ಎಷ್ಟಿದೆ ಅಂತ ಇಲ್ಲಿ ಶೋ ಆಗುತ್ತೆ. ಓಕೆ, ನೀವು ಅದಕ್ಕೆ ಎಲಿಜಿಬಿಲಿಟಿ ಆಗಿದ್ರೆ ಮಾತ್ರ ಶೋ ಆಗುತ್ತೆ. ಆನಂತರ ಲಾಯಲ್ಟಿ ರಿಪೋರ್ಟ್, ದಿಸ್ ಇಸ್ ಅನ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಲಾಯಲ್ಟಿ ರಿಪೋರ್ಟ್ ಅಲ್ಲಿ ಸೆಲ್ಫ್ ನೋಡ್ಬೋದು, ನಂದೇ ಸೆಲ್ಫ್ ಎಷ್ಟು ಲಾಯಲ್ಟಿ ಆಗಿದೆ. ಸೊ ಲಾಯಲ್ಟಿ ಅಂದ್ರೆ ಏನು, ಆ ಲಾಯಲ್ಟಿ ಮಾಡೋದ್ರಿಂದ ಬೆನಿಫಿಟ್ ಏನು, ಸಪ್ರೇಟ್ ವಿಡಿಯೋ ಇದೆ. ಆ ವಿಡಿಯೋಗಳನ್ನ ಮ್ಯಾಕ್ಸಿಮಮ್ ಯೂಸ್ ಮಾಡಿ. ಸೊ ನಿಮ್ಮ ಟೀಮ್ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಲಾಯಲ್ ಕಸ್ಟಮರ್ ಗಳನ್ನ ಕ್ರಿಯೇಟ್ ಮಾಡಿದ್ರೆ ನಿಮ್ಮ ಇನ್ಕಮ್ ಜಾಸ್ತಿ ಆಗುತ್ತೆ, ನಿಮ್ಮ ಬಿಸ್ನೆಸ್ ಗ್ರೋ ಆಗುತ್ತೆ. ಸೊ ಜನರಿಗೆ ಫಸ್ಟ್ ಬಿಸ್ನೆಸ್ ಗಿಂತ ಒಂದು ಜಸ್ಟ್ ಕಸ್ಟಮರ್ ಆಗಿ ಪ್ರಾಡಕ್ಟ್ ಯೂಸರ್ ಆದ್ರೆ ಏನೆಲ್ಲ ಬೆನಿಫಿಟ್ ಇದೆ ಅಂತ ಅರ್ಥ ಮಾಡಿಸಿ. ಆ ನಂತರ ಅದ್ರಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇದೆ ಮಾತ್ರ ಅವರಿಗೆ ಬಿಸ್ನೆಸ್ ಕನೆಕ್ಟ್ ಮಾಡಿ. ಇದು ನಿಮ್ಮ ಪರ್ಸನಲ್ ಲಾಯಲ್ಟಿ ಬ್ರೇಕ್ ಆಗಿದ್ರೆ ಇಲ್ಲೇ ಶೋ ಆಗುತ್ತೆ. ಸೊ ಬಿಫೋರ್ 25th ಒಳಗಡೆ ಲಾಯಲ್ಟಿಯನ್ನ ಕಂಪ್ಲೀಟ್ ಮಾಡಿ. ಸೊ ನೆಕ್ಸ್ಟ್ ಡೌನ್ಲೈನ್ ಬೇಕಾದ್ರೆ ಡೌನ್ಲೈನ್ ಸಪ್ರೇಟ್ MC ನಂಬರ್ ಎಂಟರ್ ಮಾಡಿ ಗೊತ್ತಿದ್ರೆ ನೋಡ್ಬೋದು. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್,
ಬಿಸ್ನೆಸ್ ಸಮ್ಮರಿ. ಬಿಸ್ನೆಸ್ ಸಮ್ಮರಲ್ಲಿ ನಾನು ಆಲ್ರೆಡಿ ಇನ್ಕಮ್ ಪ್ಲಾನ್ ಅಲ್ಲಿ ಶೋ ಮಾಡಿದ್ದೀನಿ. ಓಕೆ, ಏನಂತ. ಅದಾದ ನಂತರ ಡ್ಯಾಶ್ ಬೋರ್ಡ್ ಅಲ್ಲಿ ನಿಮಗೆ ತುಂಬಾ ಆಪ್ಷನ್ಸ್ ಕೊಟ್ಟಿದೆ ಕಂಪನಿ. ಡ್ಯಾಶ್ ಬೋರ್ಡ್ ಅನ್ನ ದಯವಿಟ್ಟು ಪ್ರತಿದಿನ ಚೆಕ್ ಮಾಡಿ, ಮತ್ತೆ ನಿಮ್ಮ ಟೀಮಿಗೂ ಕೂಡ ಗೈಡ್ ಮಾಡಿ. ಇದ್ರಲ್ಲಿ ಎಲ್ಲ ಡೇಟಾ ಸಿಗುತ್ತೆ. ಓಕೆ, ನಿಮಗೆ ಡೆಸ್ಕ್ ಟಾಪ್ ಸೈಟ್ ಬೇಕು ಅಂತಂದ್ರೆ ಇಲ್ಲಿ 3 ಆಪ್ಷನ್ ಇದೆ. ಡೈರೆಕ್ಟ್ ವೆಬ್ಸೈಟ್ ಹೋಗಿ ಕನೆಕ್ಟ್ ಆಗುತ್ತೆ. ಡೆಸ್ಕ್ ಟಾಪ್ ಬೇಡ ಅಂದ್ರೆ ಆಫ್ ಮಾಡಬಹುದು. ನಿಮಗೆ ದೊಡ್ಡದಾಗಿ ಕಾಣಬೇಕು, ಡೆಸ್ಕ್ ಟಾಪ್ ಸೈಟ್ ಬೇಕು ಅಂತಂದ್ರೆ ಇಲ್ಲಿ 3 ಆಪ್ಷನ್ ಕ್ಲಿಕ್ ಮಾಡಿದ್ರೆ ಡೆಸ್ಕ್ ಟಾಪ್ ಸೈಟ್ ಅನ್ನ ಕ್ಲಿಕ್ ಮಾಡಿದ್ರೆ ಇದು ಕಂಪ್ಯೂಟರ್ ತರ ಕಾಣುತ್ತೆ. ಡೆಸ್ಕ್ ಟಾಪ್ ಸೈಟ್ ಕಾಣುತ್ತೆ. ಸ್ವಲ್ಪ ಝೂಮ್ ಮಾಡಿ ನೋಡಿದ್ರೆ ಆಯ್ತು. ಇಲ್ಲಿ ನೋಡಿ ಎಷ್ಟು ಪರ್ಸೆಂಟ್ ಅಲ್ಲಿ ಇದ್ದಾರೆ, ಅಕ್ಯುಮುಲೇಟ್ CV ಎಷ್ಟು ಆಗಿದೆ, ಲಾಸ್ಟ್ 3 ಮಂತ್ಸ್ ಅಲ್ಲಿ ಎಷ್ಟೆಷ್ಟು CV ಬಂದಿದೆ, ಯಾವ ಟೈಟಲ್ ಅಲ್ಲಿ ಇದೀನಿ. ಅದಾದ ನಂತರ ಮಂತ್ಲಿ ಬೋನಸ್ ಗ್ರಾಫ್ ಅಲ್ಲಿ ತೋರಿಸುತ್ತೆ ಅದು. ಓಕೆ, ಆನಂತರ ಶೇರಿಂಗ್ ಬೋನಸ್ ನೀವು ಮಾಡಿದ್ರೆ ಮಾತ್ರ ಅದು ಗ್ರಾಫ್ ಅಲ್ಲಿ ಶೋ ಆಗುತ್ತೆ. ನೋಡಿ ಇಲ್ಲಿ ಕ್ಲೋಸಿಂಗ್ ಕೊಟ್ಟಿದ್ದಾರೆ, ಯಾವ ಕ್ಲೋಸಿಂಗ್ ಕೊಟ್ಟಿದ್ದಾರೆ. ಹಾಗೇನೆ ಟ್ರಿಪಲ್ ಪವರ್ ಬೋನಸ್ ಕೂಡ ಗ್ರಾಫ್ ಅಲ್ಲಿ ಇನ್ಕಮ್ ಶೋ ಆಗುತ್ತೆ. ನೀವು ಕ್ವಾಲಿಫೈ ಆಗಿ ಇದ್ದು ಮಾತ್ರ ಜಾಯ್ನ್ ಆದ ತಕ್ಷಣ ಶೋ ಆಗೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಅದಾದ ನಂತರ ನನ್ನ ಟೈಟಲ್ ಇರ್ಬೋದು, ನನಗೆ ಇನ್ಕಮ್ ಬರ್ಲಿಕ್ಕೆ ನನ್ನ ಪರ್ಸನಲ್ CV ಎಷ್ಟಾಗಬೇಕು, ಮತ್ತೆ ನನ್ನ ಟೈಟಲ್ಗೆ ತಕ್ಕಂತ GCV ಎಷ್ಟಾಗಬೇಕು, ಅದು ಇಲ್ಲಿ ಕಲರ್ ಅಲ್ಲಿ ಶೋ ಆಗುತ್ತೆ. ಗ್ರೀನ್ ಕಲರ್ ಬಂದ್ರೆ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಹಾಗೇನೆ ನಿಮ್ಮ ಟ್ರಿಪಲ್ ಪವರ್ ಬೋನಸ್ ಎಲಿಜಿಬಿಲಿಟಿ ಆಗ್ಬೇಕು ಅಂತಂದ್ರು ಇಲ್ಲಿ ಗ್ರೀನ್ ಕಲರ್ ಬಂದು ಈ ಮೈಲ್ಸ್ಟೋನ್ 1, 2, 3 ಇದು ಕೂಡ ಗ್ರೀನ್ ಆಗಿ ಕನ್ವರ್ಟ್ ಆದ್ರೆ ನೀವು ಟ್ರಿಪಲ್ ಪವರ್ ಬೋನಸ್ ಕ್ವಾಲಿಫೈ ಆಗಿದ್ರೆ ಅಂತ ಅರ್ಥ. ಏನಿದು ಟ್ರಿಪಲ್ ಪವರ್ ಬೋನಸ್, ಏನಿದು ಶೇರಿಂಗ್ ಬೋನಸ್, ನನ್ನ ಇನ್ಕಮ್ ಪ್ಲಾನ್ ಅನ್ನ ದಯವಿಟ್ಟು ನೋಡಿ. ಕಂಪ್ಲೀಟ್ ಆಗಿ ಪಾರ್ಟ್ 1 ಇಂದ ಪಾರ್ಟ್ 4 ತನಕ ನೀವು ಇನ್ಕಮ್ ಪ್ಲಾನ್ ಅನ್ನು ನೋಡಿದ್ದೌದಾದ್ರೆ ನಿಮಗೆ ಇದೆಲ್ಲ ಆಪ್ಷನ್ಸ್ ಅರ್ಥ ಆಗುತ್ತೆ. ಓಕೆ, ಲಾಸ್ಟ್ 3 ಮಂತ್ಸ್ ಅಲ್ಲಿ ನಿಮ್ಮ ಟೀಮ್ ಅಲ್ಲಿ ಯಾರಾದ್ರೂ ಜಾಯ್ನಿಂಗ್ ಆಗಿದ್ರೆ ಇಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ಅವ್ರಿಗೂ ಕೂಡ ನೀವು ಇಮಿಡಿಯೇಟ್ಲಿ ಫೋನ್ ಮಾಡಿ ಫಾಲೋ ಅಪ್ ಮಾಡಿ. ಯಾರೇ ಜಾಯಿನ್ ಮಾಡಿರ್ಲಿ, ನೀವು ಜಾಯಿನ್ ಆಗಿರ್ಬೇಕಂತನೇನಿಲ್ಲ. ನಿಮ್ ಕೆಳಗಡೆ ಗೊತ್ತಿಲ್ಲದೆ ಎಷ್ಟೋ ಜನ ID ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ, ಅದೆಲ್ಲ ಇಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ಅವ್ರನ್ನ ಇಲ್ಲಿ ಕ್ಲಿಕ್ ಮಾಡಿದ್ರೆ, ಆ ನೇಮಿಗೆ ಕ್ಲಿಕ್ ಮಾಡಿದ್ರೆ ಅವ್ರು ಸ್ಪಾನ್ಸರ್ ಮಾಡಿದವ್ರು ಯಾರು, ಎಲ್ಲಿ ಪ್ಲೇಸ್ಮೆಂಟ್ ಮಾಡಿದ್ದಾರೆ, ಅವರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಸಿಗತ್ತೆ. ಅಗೇನ್ ಅವರ ಪರ್ಸನಲ್ CV ಎಷ್ಟಾಗಿದೆ ಮತ್ತೆ ಅವರು ಟ್ರಿಪಲ್ ಪವರ್ ಬೋನಸ್ ಗೆ ಕ್ವಾಲಿಫೈ ಆಗಿದಾರಾ ಇಲ್ವಾ, ಇದೆಲ್ಲ ನಾಲೆಜ್ ನಿಮ್ಮ ಹತ್ರ ಇತ್ತು ಅಂತಂದ್ರೆ ಡೆಫಿನೆಟ್ಲಿ ಅವ್ರಿಗೆ ನೀವು ಕಾಲ್ ಮಾಡಿ ಇನ್ಫಾರ್ಮೇಶನ್ ಕೊಟ್ಟಿದ್ದೋದಾದ್ರೆ ಅವರು ಕೂಡ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡ್ತಾರೆ. ಎಷ್ಟೋ ಜನ ಯಾಕೆ ಟಾಸ್ಕ್ ಕಂಪ್ಲೀಟ್ ಮಾಡಲ್ಲ ಅಂದ್ರೆ ಅವ್ರಿಗೆ ಗೊತ್ತೇ ಇರೋದಿಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಅಗೇನ್ ಅವರ ವಾಲ್ಯೂಮ್ ಎಷ್ಟಿದೆ ಅದು ನೋಡ್ಬೋದು. ಅಗೇನ್ ಅವರ ಸ್ಪಾನ್ಸರ್ ಅಪ್ಲೈನ್ ಯಾರು ಅದು ನೋಡ್ಬೋದು. ನೆಕ್ಸ್ಟ್ ಅವ್ರಿಗೆ ಎಷ್ಟು ಬೋನಸ್ ಆಗಿದೆ ಅಂತ ಬೋನಸ್ ಅನೌನ್ಸ್ ಆದ್ಮೇಲೆ ಶೋ ಆಗುತ್ತೆ ಡಿಯರ್ ಫ್ರೆಂಡ್ಸ್. ಓಕೆ, ಅವ್ರಿಗೆ ಎಷ್ಟು ಬೋನಸ್ ಬಂದಿದೆ, ಅಗೇನ್ ಅವರ ಲಾಯಲ್ಟಿ ಏನಾಗಿದೆ ಅಂತ ಚೆಕ್ ಮಾಡ್ಬೋದು. ದಯವಿಟ್ಟು ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಅಗೇನ್ ಪರ್ಸನಲ್ ಇನ್ಫಾರ್ಮೇಶನ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಅವರ ಅಡ್ರೆಸ್ ಕಾಣುತ್ತೆ, ನೇಮ್ ಕಾಣುತ್ತೆ, ಪ್ರತಿಯೊಂದು ಡೇಟಾ ಸಿಗುತ್ತೆ ವಿತ್ ಯಾವ ಡೇಟಿಗೆ ID ಕ್ರಿಯೇಟ್ ಆಗಿದೆ, ಯಾವ ಟೈಮಿಗೆ ID ಕ್ರಿಯೇಟ್ ಆಗಿದೆ ಅದು ಬರುತ್ತೆ. ಎಷ್ಟು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ನೋಡಿ. ಎಸ್, ಇದು ಚೆಕ್ ಮಾಡ್ಕೊಳ್ಳಿ. ಹಾಗೇನೆ ಕ್ವಿಕ್ ರಿಪೋರ್ಟ್ ಅಲ್ಲಿ ಇಷ್ಟು ಆಪ್ಷನ್ಸ್ ಇದೆ: ಮೈ ಟೀಮ್, ಗ್ರಾಫಿಕ್ ಟ್ರೀ, ಡಿಟೇಲ್ ಜೆನಾಲಜಿ, ಬೋನಸ್ ಡೀಟೇಲ್, ಹಾಗೆ ಈಗ ಅಪ್ಡೇಟ್ ಆಗಿರುವಂತ ಟ್ರಿಪಲ್ ಪವರ್ ಬೋನಸ್. ಮೈ ಟೀಮ್ ಕ್ಲಿಕ್ ಮಾಡಿದಾಗ ಕಂಪ್ಲೀಟ್ ನಿಮ್ಮ ಟೀಮ್ ಇದು ಡೇಟಾ ಸಿಗುತ್ತೆ. ನಾನು ಹೇಳಿದೀನಿ ಫಸ್ಟ್ ಗೆ ಡೇಟಾ ಸಿಗುತ್ತೆ. ಈ ಡೇಟಾ ಇಟ್ಕೊಂಡೇ ನೀವು ಬಿಸ್ನೆಸ್ ಅನ್ನ ಗ್ರೋ ಮಾಡ್ಬೋದು. ಓಕೆ, ಮುಂದೆ ನಿಮ್ಮ ಟೀಮ್ ಗ್ರೋ ಆಗ್ತಾ ಹೋದಾಗೆ ನೀವು ನೆಗ್ಲೆಕ್ಟ್ ಮಾಡೋದಲ್ಲ, ಇದೆಲ್ಲ ಡೇಟಾ ಸಿಗ್ತಾ ಹೋದ್ರೆ ನಿಮ್ಗೆ ಈಸಿಯಾಗಿ ನಿಮ್ಮ ಟೀಮಿಂಗ್ ನ ಕಮ್ಯುನಿಕೇಟ್ ತರಬಹುದು. ಟೀಮ್ ಗ್ರೋತ್ ಆದಾಗೆ ಡೆಪ್ತ್ ಅಲ್ಲಿ ಏನಾಗ್ತಾ ಇದೆ ಅಂತ ಇನ್ಫಾರ್ಮೇಶನ್ ಗೊತ್ತಾಗೋದಿಲ್ಲ. ಹಾಗಾಗಿ ಟ್ರ್ಯಾಕಿಂಗ್ ಅನ್ನ ನೋಡ್ತಾ ಇರಿ. ಸೊ ನಿಮ್ಮ ಟೀಮ್ ಅಲ್ಲಿ ಅಡ್ವೈಸರ್ ಎಷ್ಟು ಜನ ಇದ್ದಾರೆ, ಸೀನಿಯರ್ ಅಡ್ವೈಸರ್ ಎಷ್ಟು ಜನ ಇದ್ದಾರೆ, ಸಿಲ್ವರ್ ರೈಡರ್ ಎಷ್ಟು ಜನ ಇದ್ದಾರೆ, ಆ ಮಂತ್ ಅಲ್ಲಿ ಅದೇ ಶೋ ಆಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಅದನ್ನ ಎಕ್ಸೆಲ್ ಸಿಟಿ ಕೂಡ ಡೌನ್ಲೋಡ್ ಮಾಡಿ ಫಾಲೋ ಅಪ್ ಮಾಡ್ಬೋದು. ಇದರ ವಿಡಿಯೋ ಸಪರೇಟ್ ಆಗಿ ನಾನು ಅಪ್ಡೇಟ್ ಮಾಡಿದ್ದೀನಿ ಯೂಟ್ಯೂಬ್ ಅಲ್ಲಿ, ಡೆಪ್ತ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದಯವಿಟ್ಟು ಅದನ್ನ ನೋಡಿ. ಓಕೆ, ನನ್ನ ಯೂಟ್ಯೂಬ್ ಅಲ್ಲಿ ಇದರ ರಿಲೇಟೆಡ್ ಡ್ಯಾಶ್ ಬೋರ್ಡ್ ರಿಲೇಟೆಡ್ ವಿಡಿಯೋ ಇದೆ, ಕಂಪ್ಲೀಟ್ ಆಗಿ ನೋಡಿ, ಅವಾಗ ಅರ್ಥ ಆಗುತ್ತೆ. ಓಕೆ, ಗ್ರಾಫಿಕ್ ಟ್ರೀ ಅಂದ್ರೆ ನಿಮಗೆ ನಿಮ್ಮ ನೆಟ್ವರ್ಕ್ ಕಾಣ್ಬೇಕು, ನಿಮ್ಮ ಅಂಡರ್ ಯಾರ್ಯಾರು ಇದ್ದಾರೆ ಅದು ನಿಮಗೆ ಗ್ರಾಫಿಕ್ ಟ್ರೀ ಅಲ್ಲಿ ತೋರಿಸುತ್ತೆ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ, ಕಲರ್ ಕೊಟ್ಟಿದ್ದಾರೆ. ಈ ಕಲರ್ ಇದ್ರೆ ನಾನ್ ಕ್ವಾಲಿಫೈಡ್ ಅಡ್ವೈಸರ್, ಈ ಕಲರ್ ಬಂದ್ರೆ ಪ್ರಿಪೇರ್ಡ್ ಕಸ್ಟಮರ್. ನಿಮ್ಮ ಟೀಮ್ ಅಲ್ಲಿ ಪ್ರಿಪೇರ್ಡ್ ಕಸ್ಟಮರ್ ಆಗ್ಲಿಕ್ಕೆ ಬಿಡಬೇಡಿ. ಈ ಕಲರ್ ಬಂದ್ರೆ ಅಡ್ವೈಸರ್, ಈ ಕಲರ್ ಅಂದ್ರೆ ಸೀನಿಯರ್ ಅಡ್ವೈಸರ್, ಕಲರ್ ಅಲ್ಲಿ ತೋರಿಸುತ್ತೆ. ಹಾಗೇನೆ ನಿಮಗೆ ಅಡ್ವೈಸರ್ ಬೇಕಾ, ಪ್ರಿಪೇರ್ಡ್ ಕಸ್ಟಮರ್ ಶಾರ್ಟ್ ಲಿಸ್ಟ್ ಮಾಡಬಹುದು. ಯಾವ ಲೆವೆಲ್ ಇದು ಟೀಮ್ ಬೇಕು,
ಫಸ್ಟ್ ಲೆವೆಲ್ ಬೇಕಾ, ಸೆಕೆಂಡ್ ಲೆವೆಲ್ ಬೇಕಾ, ಅದು ನೋಡ್ಬೋದು. ಇನ್ನು ಫಿಲ್ಟರ್ ಮಾಡ್ಬೋದು. ನನ್ನ ಟೀಮಲ್ಲಿ ಯಾರಾದ್ರೂ ಶೇರಿಂಗ್ ಬೋನಸ್ ಎಲಿಜಿಬಲ್ ಆಗಿದಾರ, ಟೀಮ್ ಬೋನಸ್ ಎಲಿಜಿಬಲ್ ಆಗಿದಾರ, ಯಾರ್ದೆಲ್ಲ KYC ನಾಟ್ ಅಪ್ರೂವ್ಡ್ ಆಗಿದೆ, ನೆಫ್ಟ್ ಯಾರ್ದು ಅಪ್ರೂವ್ಡ್ ಆಗಿಲ್ಲ, FSS ಇದಾದ ಅಪ್ರೂವ್ಡ್ ಆಗಿಲ್ಲ, ಲಾಸ್ಟ್ 2 ಮಂತ್ ಇನ್ಆಕ್ಟಿವ್ ID, ಇಷ್ಟು ಶಾರ್ಟ್ ಲಿಸ್ಟ್ ಮಾಡ್ಬೋದು. ಇದೆಲ್ಲ ನಿಮಗೆ ಕಂಪನಿ ಸುಲಭ ಮಾಡಿ ಕೊಟ್ಟಿದೆ, ನಿಮ್ಮ ಬಿಸ್ನೆಸ್ ಗ್ರೋ ಆಗ್ಲಿ, ನಿಮ್ಮ ಅರ್ನಿಂಗ್ಸ್ ಜಾಸ್ತಿ ಆಗ್ಲಿ ಅಂತ. ಬಟ್ ನಾವ್ ಇದನ್ನ ಎಷ್ಟು ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಟೈಟಲ್, ಪ್ರೋಗ್ರೆಸ್, ಇನ್ಕಮ್, ಸಕ್ಸಸ್, ಅಚೀವ್ಮೆಂಟ್, ಲೈಫ್ ಸ್ಟೈಲ್ ಎಲ್ಲ ನಿಂತಿದೆ. ಏನು ಮಾಡದೆ ಸುಮ್ಮನೆ ನೋಡ್ತಾ ಇದ್ರೆ ಮಿರಾಕಲ್ ಆಗೋದಿಲ್ಲ ಲೈಫಲ್ಲಿ, ಅರ್ಥ ಮಾಡ್ಕೊಳ್ಳಿ. ಎಸ್, ಅದಾದ ನಂತರ ನೆಕ್ಸ್ಟ್ ಡಿಟೇಲ್ ಜಿನಾಲಜಿಯಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಡೇಟಾ ಸಿಗುತ್ತೆ. ನೀವು ಜಾತಕ ನೋಡ್ಬೋದು ಎಲ್ರದ್ದು. ನಿಮಗೆ ಇಲ್ಲಿ ಕಾಲಮ್ ಅಲ್ಲಿ ಯಾವ್ದು ಬೇಕು ಯಾವ್ದು ಬೇಡ ಅನ್ಟಿಕ್ ಮಾಡಿ ಆಗಷ್ಟು ಮಾತ್ರ ಶೋ ಆಗುತ್ತೆ. ಅವ್ರ ನೇಮ್ ಬೇಕಾ, PC ಬೇಕಾ, ಫ್ರಂಟ್ ಲೈನ್ ವಾಲ್ಯೂಮ್ ಬೇಕಾ, ಅಕ್ಯುಮುಲೇಟಿವ್, ಪರ್ಸೆಂಟೇಜ್, ಟೈಟಲ್, ಎನ್ರೋಲ್ಮೆಂಟ್ ಡೇಟ್ ಕ್ಲಿಕ್ ಮಾಡಿದ್ರೆ ಎಲ್ಲ ಡೇಟಾ ಸಿಗುತ್ತೆ. ಅನ್ಟಿಕ್ ಮಾಡಿದ್ರೆ ಆ ಡೇಟಾ ಹೋಗುತ್ತೆ. ಅಷ್ಟು ಶಾರ್ಟ್ ಲಿಸ್ಟ್ ಮಾಡ್ಬೋದು ನೀವು ಅದನ್ನ. ಅವರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ಯಾಕೆ ಕಾಂಟ್ಯಾಕ್ಟ್ ನಂಬರ್ ಅಂತಂದ್ರೆ ನಿಮಗೆ ಅದು ಫಾಲೋ ಅಪ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಇದನ್ನ ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ. ಇದು ಯಾಕೆ ಕಂಪನಿ ಇಷ್ಟು ಡಿಟೇಲ್ ಆಗಿ ಕೊಟ್ಟಿದೆ ಅಂತಂದ್ರೆ, ನಾಳೆ ಟೀಮ್ ದೊಡ್ಡದಾಗ್ತಾ ಹೋದಾಗೆ ಡೆಪ್ತ್ ಅಲ್ಲಿ ಎಷ್ಟೋ ಜನರಿಗೆ ಇನ್ಫಾರ್ಮೇಶನ್ ಮಿಸ್ ಆಗ್ತಾ ಇದೆ, ಎಷ್ಟೋ ಜನರಿಗೆ ನಾಲೆಜ್ ಸಿಗ್ತಾ ಇಲ್ಲ, ಎಷ್ಟೋ ಜನ ರೈಸಿಂಗ್ ಸ್ಟಾರ್ ಗಳು ಮಿಸ್ ಆಗ್ತಾ ಇದ್ದಾರೆ. ಏನಾದ್ರೂ ಒಂದು ಅಚೀವ್ಮೆಂಟ್ ಆಗ್ಬೇಕು, ಏನೋ ಒಂದು ಲೈಫ್ ಅಲ್ಲಿ ಸಾಧನೆ ಮಾಡ್ಬೇಕು, ಏನೋ ಒಂದು ಮಾಡ್ಬೇಕು ಅನ್ನೋರು ಇರ್ತಾರೆ. ಬಟ್ ಎಷ್ಟೋ ಜನ ನೆಗ್ಲಿಜೆನ್ಸ್ ಇಂದ ಎಷ್ಟೋ ಜನ ಮಿಸ್ ಆಗ್ತಿದ್ದಾರೆ. ಹಾಗಾಗಿ ಡೇಟಾ ನಿಮ್ಮ ಹತ್ರ ಇತ್ತು ಅಂತಂದ್ರೆ ಪ್ರತಿದಿನ ಫಾಲೋ ಅಪ್ ಮಾಡ್ಬೋದು, ಪ್ರತಿದಿನ ಗೈಡೆನ್ಸ್ ಕೊಡ್ಬೋದು. ಅವರ ಸಿಟಿ, ಅವರ ಸ್ಟೇಟ್, ಅವರ ಪಿನ್ ಕೋಡ್, ಅವರ ಜಿಮೇಲ್ ID, ಅವರ ಕಾಂಟ್ಯಾಕ್ಟ್ ನಂಬರ್, ಅವರ ಪ್ರತಿಯೊಂದು, ಅವ್ರಿಗೆ ಇನ್ಕಮ್ ಬಂದಿದೆ ಇಲ್ವಾ, ಈ ಡೇಟಾ ನಿಮ್ಮ ಹತ್ರ ಇತ್ತು ಅಂತಂದ್ರೆ ಕಂಪ್ಲೀಟ್ ನಿಮ್ಗೆ ಅವರ ಪಿಕ್ಚರ್ಸ್ ಸಿಗತ್ತೆ. ಈ ಪಿಕ್ಚರ್ಸ್ ಗಳನ್ನ ಇಟ್ಕೊಂಡು ನೀವು ನಿಮ್ಮ ಬಿಸ್ನೆಸ್ ಅನ್ನ ಗ್ರೋ ಮಾಡ್ಬೋದು. ಇದನ್ನ ನೀವು ಎಕ್ಸೆಲ್ ಗೆ ಕೂಡ ಡೌನ್ಲೋಡ್ ಮಾಡ್ಬೋದು. ಇಲ್ಲಿ ನೋಡಿ, ಡೌನ್ಲೋಡ್ ಅಂತ ಕೊಟ್ಟಿದೆ ನೋಡಿ. ಇದನ್ನ ಎಕ್ಸೆಲ್ ಗೆ ಡೌನ್ಲೋಡ್ ಮಾಡಿ ನಂತರ ನಿಮ್ಮ ಎಕ್ಸೆಲ್ ಅಲ್ಲಿ ಓಪನ್ ಮಾಡಿ ಯಾವ್ದು ಬೇಕು ಯಾವ್ದು ಬೇಡ ಅದನ್ನ ಕಟ್ ಮಾಡಿ ಒಂದು ಹಾರ್ಡ್ ಕಾಪಿ ಅದನ್ನ ಪ್ರಿಂಟ್ ಔಟ್ ತೆಗೆದು ಜೆರಾಕ್ಸ್ ಮಾಡ್ಕೊಂಡು ನಿಮ್ಮ ಫ್ರೀ ಟೈಮ್ ಅಲ್ಲಿ ಕುತ್ಕೊಂಡು ಫಾಲೋ ಅಪ್ ಮಾಡಿ ನೀವು ಅವ್ರಿಗೆ ಗೈಡೆನ್ಸ್ ಮಾಡ್ಬೋದು. ಓಕೆ, ಇಷ್ಟು ಈಸಿ ಇದೆ. ಅದಾದ ನಂತರ ಫೈನಲ್ ಸ್ಟೆಪ್ಸ್ ಬಂದು ಈಗ ಬೋನಸ್ ರಿಪೋರ್ಟ್. ಬೋನಸ್ ರಿಪೋರ್ಟ್ ಯಾವಾಗ ಅನೌನ್ಸ್ ಆಗುತ್ತೆ ಅಂತಂದ್ರೆ ವೀಕ್ಲಿ ಬೋನಸ್ 1 to 7 ಕ್ಲೋಸಿಂಗ್ ಆದ್ಮೇಲೆ ಚೆಕ್ ಕ್ರೆಡಿಟ್ ಆದ್ಮೇಲೆ ಇಲ್ಲಿ ಶೋ ಆಗುತ್ತೆ. ಅಲ್ಲಿ ತನಕ ಶೋ ಆಗೋದಿಲ್ಲ. ಓಕೆ, ಒನ್ಸ್ ಎವ್ರಿ ಮಂತ್ ಆದ್ಮೇಲೆ ಅದನ್ನ ಬೇಕಾದ್ರೆ ಯಾವಾಗ ಬೇಕಾದ್ರೆ ಚೆಕ್ ಮಾಡ್ಬೋದು. ಇಲ್ಲಿ ನಿಮಗೆ ಸಮ್ಮರಿಯಲ್ಲಿ ಮಂತ್ ನೋಡ್ಬೋದು, ವೀಕ್ಲಿ ಬೇಕಾದ್ರೆ ವೀಕ್ಲಿ ಅಂತಿದೆ, ಇಲ್ಲಿ ವೀಕ್ಲಿ ಡೇಟ್ ಕ್ಲಿಕ್ ಮಾಡಬೇಕು, ಆ ವೀಕ್ ಅಲ್ಲಿ ಬಂದಿದೆ ಇಲ್ವಾ ಅಂತ ನೋಡ್ಬೋದು. ಓಕೆ, ಬಿಫೋರ್ ದ್ಯಾಟ್ ನೀವು ಇನ್ಕಮ್ ಪ್ಲಾನ್ ಅನ್ನ ದಯವಿಟ್ಟು ಇನ್ಕಮ್ ಪ್ಲಾನ್ ವಿಡಿಯೋಸ್ ಅನ್ನ ನೋಡಿ, ಇನ್ಕಮ್ ಹೇಗ್ ಬರುತ್ತೆ ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಇದನ್ನು ಕೂಡ ಎಕ್ಸೆಲ್ ಗೆ ನೀವು ಕನ್ವರ್ಟ್ ಮಾಡ್ಬೋದು. ಓಕೆ, ನೋಡಿ ಇಲ್ಲೆಲ್ಲ ನಿಮ್ಗೆ ಎಕ್ಸೆಲ್ ಅಲ್ಲಿ ಸಿಗುತ್ತೆ ಎಷ್ಟೆಷ್ಟು ಬೋನಸ್ ಅಂತ. ಸೊ ಮಂತ್ಲಿದು ಕೂಡ ನೋಡ್ಬೋದು ನೀವು ಬೋನಸ್. ಓಕೆ, ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ, ಏನಾದ್ರು ರಿಜೆಕ್ಟೆಡ್ ಆದ್ರೆ ಯಾಕೆ ರಿಜೆಕ್ಟೆಡ್ ಆಗಿದೆ ಅದನ್ನ ನೋಡ್ಕೊಂಡು ನಿಮ್ಮ KYC, ನಿಮ್ಮ ಪಾನ್, ನಿಮ್ಮ ಇದನ್ನ ಸಬ್ಮಿಟ್ ಮಾಡಿ. ನೆಫ್ಟ್ ಕ್ಲಿಯರ್ ಆಗಿಲ್ಲ ಅಂದ್ರೆ ಅದು ಪೆಂಡಿಂಗ್ ಅಲ್ಲೇ ಇರುತ್ತೆ. ಯಾವಾಗಿಂದ ನಿಮ್ಮ ನೆಫ್ಟ್ ಆಕ್ಟಿವೇಟ್ ಆಗಿ ನಿಮ್ಮ ಪರ್ಸನಲ್ ಸಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಲ್ಲಿಂದ ಕ್ರಿಯೇಟ್ ಆಗುತ್ತೆ. ಇನ್ ಕೇಸ್ ನೀವು ಪ್ರಿಪೇರ್ಡ್ ಕಸ್ಟಮರ್ ಆಗಿದ್ರೆ ಮಾತ್ರ ನಿಮಗೆ ಬೋನಸ್ ಬರಲ್ಲ, ಅರ್ಥ ಮಾಡ್ಕೊಳ್ಳಿ. ಅಡ್ವೈಸರ್ ಆಗಿದ್ರೆ ಮಾತ್ರ ಬರುತ್ತೆ. ಇದಿಷ್ಟು ನೀವು ನಿಮ್ಮ ಫಸ್ಟ್ ವೀಕ್, ಸೆಕೆಂಡ್ ವೀಕ್, ಥರ್ಡ್ ವೀಕ್, ಫೋರ್ತ್ ವೀಕ್ ಅಂಡ್ ಮಂತ್ಲಿ ಬೋನಸ್ ಇದು ಇಲ್ಲಿ ಶೋ ಆಗುತ್ತೆ ನಿಮ್ಗೆ. ಓಕೆ, ಸದಾದ ನಂತರ ಟ್ರಿಪಲ್ ಪವರ್ ಬೋನಸ್, ಇದು ಹೊಸ ಆಪ್ಷನ್ ಕೊಟ್ಟಿದೆ ಕಂಪನಿ. ನಿಮ್ಮ ಟೀಮ್ ಅಲ್ಲಿ ಯಾರಾದ್ರೂ ಟ್ರಿಪಲ್ ಪವರ್ ಬೋನಸ್ ಅನ್ನ ಅರ್ಧರ್ಧ 10%, 20% ಅರ್ಧರ್ಧ ಕಂಪ್ಲೀಟ್ ಮಾಡಿದವರು ಇದ್ರಲ್ಲಿ ಶೋ ಆಗುತ್ತೆ ಅದು. ಆಗ ಅವ್ರಿಗೆ ಕಾಲ್ ಮಾಡಿ ದಯವಿಟ್ಟು ಅವ್ರಿಗೆ ಇನ್ಫಾರ್ಮ್ ಮಾಡಿ, ಇಲ್ಲ ನನ್ನ ಇನ್ಕಮ್ ಪ್ಲಾನ್ ವಿಡಿಯೋವನ್ನ ಕಳಿಸ್ಕೊಡಿ, ಆ ನಂತರ ಅರ್ಥ ಮಾಡಿಸಿ. ಎಷ್ಟೋ ಜನ ಟ್ರಿಪಲ್ ಪವರ್ ಬೋನಸ್ 40%, 50%, 60%, 80%, 90%, 95% ಬಂದು ಪ್ಲಾನ್ ಅರ್ಥ ಆಗದೆ ಸಣ್ಣ CV ಇಂದ ಮಿಸ್ ಔಟ್ ಆಗಿ ಎಷ್ಟೋ ಜನ ಇನ್ಕಮ್ ಅನ್ನ ಕಳ್ಕೊಳ್ಳೋರು ಇರ್ತಾರೆ. ಹಾಗಾಗಿ ನಿಮ್ ಕಂಪನಿ ಸಪರೇಟ್ ಆಗಿ ಟ್ರಿಪಲ್ ಪವರ್ ಬೋನಸ್ ಡೇಟಾನೇ ಕೊಟ್ಟಿದೆ. ಇದನ್ನು ಕೂಡ ಅಷ್ಟೇ ನೀವು ಡೌನ್ಲೋಡ್ ಮಾಡಬಹುದು. ಅವ್ರದೆಲ್ಲ ಬರುತ್ತೆ, ಎಷ್ಟೆಷ್ಟು ಅವ್ರಿಗೆ ಪಾಯಿಂಟ್ ಸಿಕ್ಕಿದೆ, ಅವರು ಮೈಲ್ ಸ್ಟೋನ್ 1 ಅಲ್ಲಿ ಇದಾರ, 2 ಅಲ್ಲಿ ಇದಾರ, 3 ಅಲ್ಲಿ ಇದಾರ, ಅವ್ರಿಗೆ ಎಷ್ಟು ಶಾರ್ಟೇಜ್ ಇದೆ ಅದೆಲ್ಲ ಶೋ ಆಗುತ್ತೆ. ಇದನ್ನ
ಕಂಪ್ಲೀಟ್ ಆಗಿ ಮೋದಿ ಕೇರ್ ಅಪ್ಲಿಕೇಶನ್ ಅನ್ನ ಇನ್ ಡೆಪ್ತ್ ಸ್ಟಡಿ ಮಾಡಿ ಒನ್ಸ್ ನೀವು ಇದನ್ನ ಅರ್ಥ ಮಾಡ್ಕೊಂಡಿದ್ದೋದಾದ್ರೆ ನಿಮ್ಗೆ ಮತ್ತೆ ಈಸಿಯಾಗಿ ಬಿಸ್ನೆಸ್ ಗ್ರೋ ಮಾಡ್ಬೋದು. ಓಕೆ, ಇದಾಗುತ್ತೆ ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಇರುವಂತಹ ಸಂಪೂರ್ಣ ಇನ್ಫಾರ್ಮೇಶನ್. ಇದನ್ನ ಮ್ಯಾಕ್ಸಿಮಮ್ ಈ ವಿಡಿಯೋವನ್ನ ಯೂಸ್ ಮಾಡ್ಕೊಳ್ಳಿ ಡಿಯರ್ ಫ್ರೆಂಡ್ಸ್. ಹಾಗೇನೆ ನಿಮ್ಮ ಟೀಮ್ ಅಲ್ಲಿ ಜಾಯಿನ್ ಆದ ಪ್ರತಿಯೊಬ್ಬ ವ್ಯಕ್ತಿಗೂ ಶೇರ್ ಮಾಡಿ. ಟೀಮಿನ ಎಂಟೈರ್ ಡೇಟಾ ತೆಗೆದು ನಿಮ್ಮ ಓಲ್ಡ್ ಕನ್ಸಲ್ಟೆಂಟ್ಗೂ ಕೂಡ ಶೇರ್ ಮಾಡಿ. ಹಾಗೇನೆ ನಿಮಗೆ ಸೇಮ್ ಆಪ್ಷನ್ಸ್ ಕೂಡ ಮೋದಿ ಕೇರ್ ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ನಿಮ್ಮ ಕ್ರೋಮ್ ಬ್ರೌಸರ್ ಅಥವಾ ಗೂಗಲ್ ಅಲ್ಲಿ ಹೋಗಿ modicare.com ಅಂತ ಹಾಕಿ ನಿಮ್ಮ ಸೈನ್ ಇನ್ ಅಕೌಂಟ್ ಅಲ್ಲಿ ಸೈನ್ ಇನ್ ಅಲ್ಲಿ ID ಪಾಸ್ವರ್ಡ್ ಜೊತೆಗೆ ಲಾಗಿನ್ ಆಗಿ. ಇದರಲ್ಲಿ ಕೂಡ ಸೇಮ್ ನಾನೇನು ಆಪ್ಷನ್ ಗಳನ್ನ ತೋರಿಸಿದಲ್ವಾ, ಸೇಮ್ ಆಪ್ಷನ್ ಇಲ್ಲಿ ಕೂಡ ಕಾಣುತ್ತೆ. ಓಕೆ, ಇದರ ವಿಡಿಯೋ ಸಪರೇಟ್ ಆಗಿ ನಾನು ಅಪ್ಡೇಟ್ ಮಾಡಿದ್ದೀನಿ. ದಯವಿಟ್ಟು ಈ ವಿಡಿಯೋವನ್ನ ನಿಮ್ಮ ಫ್ರೀ ಟೈಮ್ ಅಲ್ಲಿ ನೋಡಿ. ಕಂಪ್ಲೀಟ್ ಡ್ಯಾಶ್ ಬೋರ್ಡ್ ಅಂದ್ರೆ ಏನು, ಅದು ಹೇಗೆ ವರ್ಕ್ ಆಗುತ್ತೆ, ಅದರ ಫ್ಯೂಚರ್ಸ್ ಏನು, ಪ್ರತಿಯೊಂದು ಕೂಡ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಇದೆ. ಅದನ್ನ ದಯವಿಟ್ಟು ವಾಚ್ ಮಾಡಿ. ಹಾಗೇನೆ ವಿಡಿಯೋಸ್ಗಳನ್ನ ಮ್ಯಾಕ್ಸಿಮಮ್ ಯೂಸ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಹಾಗೆ ನೀವು ಹೊಸೊಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಿಮ್ಮ ಟೀಮಿಗೆ ಇದನ್ನೆಲ್ಲ ಕಾಂಟ್ಯಾಕ್ಟಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.